ಮತ್ತೆ ಕೆಲಸಕ್ಕೆ ಏನ್ ಲಾಭ ಪ್ರಿಯರೇ? ಸಂಬಳ, ದುಡ್ಡು. ಹೌದಾ? ದುಡ್ಡು ಕೊಟ್ಟಿಲ್ಲ ಅಂದ್ರೆ ಕೆಲ್ಸಕ್ಕೆ ಹೋಗ್ತೀವ? ಇಲ್ಲ, ನಾನು ದುಡ್ಡು ಕೊಡಲ್ಲ, ಕೆಲಸ ಮಾಡ್ಕೊಂಡು ಹೋಗಿ ಅಂತಂದ್ರೆ ಕೆಲಸ ಮಾಡಕ್ ಹೋಗ್ತೀವ ನಾವು? ಕಲ್ಲು ಎತ್ತಾಕಲ್ಲ. ದುಡ್ಡು ಕೊಟ್ರೇನೆ ಅದು ನಾನ್ ಕೇಳಿದ್ದೆ ಕೊಡ್ಬೇಕು, ನೀನ್ ಅನ್ಕೊಂಡಿದ್ ಕೊಡ್ಬಾರ್ದು. ನಾನು ಎಷ್ಟು ಕೇಳ್ತೀರಾ ಅಷ್ಟು ಕೊಡ್ಬೇಕು. ಹೌದಲ್ಲ? ಕಡಿಮೆ ಕೊಡ್ತೀನಿ ಬಾ ಅಂತಂದ್ರೆ ಮಾಡ್ತೀರಾ? ಅಷ್ಟೇ ಕೆಲಸ ಮಾಡ್ಬೇಕು ಅಂತಂದ್ರೆ ಮಾಡ್ತೀರಾ? ಇಲ್ಲ, ನನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಡಿ, ಆಗ್ಲೇ ನಾನು. ಅಂದ್ರೆ ನಾವು ಕೆಲಸ ಮಾಡೋದ್ರಿಂದ ಯಾರಿಗ್ ಲಾಭ? ನಮಗೆ ಲಾಭನ? ದುಡ್ಡು ಬರುತ್ತೆ, ನಮಗೆ ಲಾಭನ? ಹಾಗೆ ಚಿಂತೆ ಮಾಡೋದ್ರಿಂದ ಲಾಭ ಏನು? ಚಿಂತೆ ಮಾಡುವುದರಿಂದ ಲಾಭ ಏನಿದೆ? ಏನೂ ಇಲ್ಲ. ಅದಕ್ಕೆ ಸುನಿಲ್ ಸೊಂಟಕ್ಕೆ ಅವರು ಬರೆಯುತ್ತಾ ಚಿಂತೆ ಮಾಡಬೇಡ ತಂಗಿ ಅಂತ ಬರೆದಿದ್ದಾರೆ. ಫಸ್ಟ್ ತಂಗಿ, ಆಮೇಲೆ ಚಿಂತೆ ಮಾಡಬೇಡ ತಮ್ಮ. ಯಾಕೆ ಫಸ್ಟ್ ತಂಗಿ ಅಂತ ಬರೀಬೇಕು ಅಂತಂದ್ರೆ, ತಂಗಿರಂತಂದ್ರೆ ಲೇಡೀಸ್ ಜಾಸ್ತಿ ಚಿಂತೆ ಮಾಡ್ತಾರೆ. ಗಂಡಸರಿಗಿಂತ ಜಾಸ್ತಿ ಚಿಂತೆ ಮಾಡೋದು ಯಾರು ಹೇಳಿ? ಯಾವಾಗ ಹೋಗಿ ಮಾತಾಡ್ಸಿ ಚಿಂತೆ, ಯಾವಾಗ ಹೋಗ್ಬಿಟ್ಟು ಮಾತಾಡ್ಸಿ ಅವ್ರಿಗೆ ಅವ್ರು ಯಾರ ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ಅವ್ರ ಜೀವನದಲ್ಲೇ ಇದ್ದಂಗೆ ಮಾತಾಡ್ತಿರ್ತಾರೆ. ಏನ್ ಮಾಡೋದು, ಹೆಂಗ್ ಮಾಡೋದು, ಮಕ್ಳ ಹಿಂಗೆ, ಇದಿಂಗೆ, ಮನೆ ಹಂಗ ಆಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ, ಈ ರೀತಿ ಚಿಂತೆಗಳು ಜಾಸ್ತಿ. ದೇವರು ಹೇಳ್ತಿರುವಂತ ಮಾತು ನೋಡೋಣ. ದೇವರು ಹೇಳ್ತಿರುವಂತ ಮಾತು ಮತ್ತಾಯನು ಬರೆದಂತ ಸುವಾರ್ತೆ. ಚಿಂತೆಯನ್ನು ಕುರಿತು ದೇವರು ಹೇಳ್ತಿರುವಂತ ಮಾತು ಮತ್ತಾಯನು ಬರೆದಂತ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 27ನೇ ವಚನ. 6ನೇ ಅಧ್ಯಾಯ 27ನೇ ವಚನ. ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ನಿಮಗೆ ಯಾರಿಂದಾದೀತು? ದೇವರು ಹೇಳ್ತಿರುವಂತ ಮಾತು. ಇಲ್ಲಿ ಕೂತಿದ್ದೇವಲ್ಲ, ನಮ್ಮೆಲ್ಲರನ್ನು ಕೇಳ್ತಿದಾರೆ ಒಂದು ಪ್ರಶ್ನೆ. ಯಾರು? ದೇವ್ರು. ದೇವ್ರ ಪ್ರಶ್ನೆ ಕೇಳ್ತಾರ? ಕೇಳ್ತಾರ. ಯಾವಾಗ ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ, ನಮಗ್ ಬುದ್ಧಿ ಇಲ್ಲದೆ ಇದ್ದಾಗ ದೇವ್ರ ಪ್ರಶ್ನೆ ಕೇಳ್ತಾರೆ. ನಮ್ಗೆ ಬುದ್ಧಿ ಇರಲ್ಲ ತುಂಬಾ ಸತಿ. ಬುದ್ಧಿ ಇದೆ ಅಂತ ನಾವು ಅಂದ್ಕೊಳ್ತೇವೆ, ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಮ್ಗೆ ಬುದ್ಧಿ ಇರಲ್ಲ. ಬುದ್ಧಿ ಇಲ್ದಿರೋದಕ್ಕೆ ನಾವು ಚಿಂತೆ ಮಾಡ್ತೇವೆ. ದೇವರೇನು ಕೇಳ್ತಿದ್ದಾರೆ ಅಂತಂದ್ರೆ, ದೇವರೊಂದು ಪ್ರಶ್ನೆ ಕೇಳ್ತಿದ್ದಾರೆ. ಚಿಂತೆ ಮಾಡಿ 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 ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ದೇವರು ಕೇಳುವಂತ ಪ್ರಶ್ನೆ. ಚಿಂತೆ ಮಾಡ್ತಿದ್ದೀರಲ್ಲ ನೀವು, ಮಾಡಿ. ಚಿಂತೆ ಮಾಡ್ತಿದ್ದೀರಲ್ಲ ನೀವು, ಮಾಡಿ. ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಿಂದ ಆದೀತೆ. ಅಂದ್ರೆ ಚಿಂತೆ ಮಾಡೋದ್ರಿಂದ ಒಂದು ಮೊಳ ಉದ್ದ ಬೆಳಿತೀವ ನಾವು. ಹೂವ ತಗೋಬೇಕಾದ್ರೆ ಎಷ್ಟು ತಗೋತೀವಿ ನಾವು? ಎಷ್ಟು ಕೇಳ್ತಾರೆ? 1 kg, 2 kg, 1/4 kg ಹಂಗ್ ಕೊಡ್ತಾರೆ. ಎಷ್ಟು ಕೊಡ್ತಾರೆ ಹೇಳಿ? ಒಂದು ಮೊಳ. ಹೌದಾ? ಇಲ್ಲಿ ಕೈಯಿಂದ ಶುರು ಮಾಡಿ ಈ ಎಲ್ಬೋವರೆಗೂ ಎಷ್ಟಾದ್ರೆ ಬರುತ್ತೋ ಒಂದು ಮೊಳ. ಹೂವ ತಗೋಬೇಕಾದ್ರೆ ಏನ್ ಅಷ್ಟೇ ಕೊಡ್ತೀರಾ ಅಂದ್ರೆ ಅವ್ರು ಅದು ಕಟ್ ಮಾಡ್ತಾರೆ. ಹೌದಾ? ಅದು ಒಂದು ಮೊಳ. ದೇವರು ಕೇಳ್ತಿರುವಂತ ಪ್ರಶ್ನೆ, ನೀನು ಚಿಂತೆ ಮಾಡೋದ್ರಿಂದ ಒಂದು ಮೊಳ ಉದ್ದ ಬೆಳೆಯೋದಕ್ಕಾಗುತ್ತಾ ನಿನ್ಗೆ? ನಿನಗೆ ಆಗಲ್ವಲ್ಲ? ಆಗಲ್ವಲ್ಲ? ಚಿಂತೆ ಮಾಡೋದ್ರಿಂದ ಸಾಲ ತೀರುತ್ತಾ? ಚಿಂತೆ ಮಾಡೋದ್ರಿಂದ ಮನೆ ನಾಳೆ ಬೆಳಿಗ್ಗೆ ಉದ್ದ ಬೆಳೆದು ಬಿಡುತ್ತಾ? ಚಿಂತೆ ಮಾಡೋದ್ರಿಂದ ನಾಳೆ ಬೆಳಿಗ್ಗೆ ಮಕ್ಳಿಗೆ ಮದುವೆ ಆಗ್ಬಿಡುತ್ತಾ? ಏನು ಆಗದೆ ಇರಬೇಕಾದ್ರೆ ಚಿಂತೆ ಯಾಕೆ ಮಾಡ್ತೀರಾ? ಅದರಿಂದ ಏನು ಆಗದೆ ಇರಬೇಕಾದ್ರೆ ನೀವು ಚಿಂತೆ ಯಾಕೆ ಮಾಡ್ತೀರಾ? ನಮ್ಮ ದೇಶದಲ್ಲಿ ಚಿಂತೆ ಮಾಡಿ 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 ಏನ್ ಮಾಡ್ಬೇಕೋ ಗೊತ್ತಾಗದೆ ಕೈಯಲ್ಲಿರುವಂತ ಒಳ್ಳೆ ಕೆಲಸನ ಕಳ್ಕೊತಾರೆ. ಚಿಂತೆ ಮಾಡಿ ಒಳ್ಳೆ ಕೆಲಸ ಇರುತ್ತೆ, ಒಳ್ಳೆ ಸಂಬಳ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಒಳ್ಳೆ ಕುಟುಂಬ ಎಲ್ಲ ಚೆನ್ನಾಗಿರುತ್ತೆ. ಈ ಚಿಂತೆ ಅನ್ನೋದು ಬಂತು ಅಂತ ಅನ್ಕೊಂಡಿದ್ದೇನೆ. ಇದು ರೋಗ ಇದ್ದಂಗೆ. ಚಿಂತೆ ಅನ್ನೋದು ಏನ್ ಗೊತ್ತಾ? ರೋಗ ಇದ್ದಂಗೆ. ಎಂತ ರೋಗ? ಕೆಮ್ಮು ಬಂತು ಅಂತ ಅನ್ಕೊಳ್ಳಿ. ಕೆಮ್ಮು ನೆಗಡಿ ಎಷ್ಟು ದಿನ ಇರುತ್ತೆ ನಮ್ಗೆ? ಹಬ್ಬ ಅಂದ್ರೆ 1 ವಾರ, ಇನ್ನೂ ಜಾಸ್ತಿ ಅಂತಂದ್ರೆ ಒಂದು 10 ದಿನ. 10 ದಿನ ಆದ್ಮೇಲೆ ನೆಗಡಿ ಇರಲ್ಲ, ಕೆಮ್ಮು ಇರಲ್ಲ. ಈ ಶುಗರು BP ಬರುತ್ತೆ ಗೊತ್ತಾ? ಶುಗರು, BP, ಥೈರಾಯ್ಡ್ ಇದು ಒಂದ್ಸತಿ ಬಂತು ಅಂತ ಅನ್ಕೊಳ್ಳಿ, ಮುಗೀತು ಕತೆ. ಸಾಯೋವರೆಗೂ ನಮ್ಮ ಜೊತೆನೆ ಸಂಸಾರ ಮಾಡುತ್ತೆ. ಶುಗರ್ ಬಂತಾ ಸಾಯೋವರೆಗೂ ಇರುತ್ತೆ, BP ಬಂತಾ ಸಾಯೋವರೆಗೂ ಇರುತ್ತೆ. ಈ ಚಿಂತೆ ಅನ್ನೋದು ಬಂತು ನೋಡಿ, ಸೇಮ್ ಇದು ಹಂಗೆ 10 ದಿನಕ್ಕೆ ಹೋಗೋದಲ್ಲ.
ಒಂದು ವಾರಕ್ಕೆ ಹೋಗೋದಲ್ಲ, ಸಾಯೋವರೆಗೂ ನಮ್ಮ ಜೊತೆನೇ ಬರ್ತಿರುತ್ತೆ. ಎಷ್ಟು ಚಿಂತೆ ಮಾಡ್ತೀವಿ ಅಂತಂದ್ರೆ ನಮ್ ಜೀವನ ಎಲ್ಲ ಚಿಂತೆ ಮಾಡೋದ್ರಲ್ಲೇ ಕಳೆದೋಗ್ಬಿಡುತ್ತೆ. ನಮ್ ಜೀವನ ಎಲ್ಲ ಚಿಂತೆ ಮಾಡಕ್ಕೆ ಸಾಕಾಗಲ್ಲ. ಅಲ್ಲಪ್ಪ, ಮೊನ್ನೆವರೆಗೂ ಮಕ್ಳಿಗೆ ಮದ್ವೆ ಆಗಿಲ್ಲ ಅಂತಿದ್ದಲ್ಲ, ಮಕ್ಳಿಗೆ ಮದ್ವೆ ಆಗಿದ್ಯಲ್ಲ ಅಂತಂದ್ರೆ ಆ ಮಕ್ಳಿಗೆ ಮದ್ವೆ ಆಗಿದೆ, ಮನೆ ಕಟ್ಟಿಲ್ಲ, ಅದು ಚಿಂತೆ. ಒಂದ್ ಚಿಂತೆ ಮುಗೀತು, ಇಮಿಡಿಯೇಟ್ ಆಗಿ ಇನ್ನೊಂದ್ ಚಿಂತೆ ಹಿಂದೆನೆ ಇದೆ. ಮನೆ ಕಟ್ಟೋದು ಮುಗಿದ ಮೇಲೆ ಕೂಡ ಏನಪ್ಪ ಚಿಂತೆ ಮಾಡ್ತಿದ್ದೀನಿ ಅಂತಂದ್ರೆ ಮನೆ ಕಟ್ಟಕ್ ಸಾಲ ಮಾಡ್ಬಿಟ್ಟಿದೀನಿ. ಇದು ಚಿಂತೆ. ಈಗ ಒಂದು ಚಿಂತೆ ಹೋಯ್ತು, ಇನ್ನೊಂದು ಚಿಂತೆ ಆಯ್ತು, 2 ಚಿಂತೆಗಳು ಹೋಯ್ತು, 3ನೇ ಚಿಂತೆ ಆಲ್ರೆಡಿ ರೆಡಿ ಆಗಿದೆ. ಸಾಲ ಜಾಸ್ತಿ ಆಗ್ಬಿಟ್ಟಿದೆ, ಸಾಲ ಕಟ್ಟಬೇಕು, ದೇವ್ರ ಕೇಳ್ಕೋಬೇಕು. ಚಿಂತೆ ಮಾಡಿ ಆಗುವಂತ ಪ್ರಯೋಜನಗಳೇನು? ಏನಾದ್ರೂ ಪ್ರಯೋಜನ ಇದೆಯಾ? ಪ್ರಿಯರೇ, ನಾವು ಅನೇಕ ಬಾರಿ ಅನೇಕ ವಿಷಯಗಳನ್ನು ಕುರಿತು ಚಿಂತೆ ಮಾಡ್ತಿರ್ತೇವೆ. ಎಲ್ಲಾ ವಿಷಯಗಳನ್ನು ಕುರಿತು ಚಿಂತೆ ಮಾಡ್ತಿರ್ತೇವೆ. ಚಿಂತೆ ಮಾಡುವುದರಿಂದ ಆಗುವಂತ ಪ್ರಯೋಜನಗಳು, ಲಾಭಗಳು ಏನು ಇರೋದಿಲ್ಲ. ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ಫಸ್ಟ್ ಏನ್ ಮಾಡ್ತಾರೆ? ಡಾಕ್ಟರ್ ಹೋಗಿದ ತಕ್ಷಣ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ BP ಚೆಕ್ ಮಾಡ್ತಾರ. ಚಿಕ್ಕ ಮಕ್ಕಳುಗಳ ದೊಡ್ಡವರು BP ಚೆಕ್ ಮಾಡ್ತಾರೆ. BP ಚೆಕ್ ಮಾಡ್ತಾ ಒಂದ್ ಪ್ರಶ್ನೆ ಕೇಳ್ತಾರೆ, ಏನವ ಚಿಂತೆ ಜಾಸ್ತಿ ಮಾಡ್ತಿದ್ಯಾ ಹೇಳ್ತಾರ? ಏನಾದ್ರು ಯೋಚನೆ ಜಾಸ್ತಿ ಮಾಡ್ತಿದ್ಯಾ? BP ಚೆಕ್ ಮಾಡ್ತಾನೆ ಕೇಳ್ತಿರ್ತಾರೆ, ಏನಾದ್ರು ಯೋಚನೆ ಜಾಸ್ತಿ ಮಾಡ್ತಿದ್ಯಾ, ಚಿಂತೆ ಜಾಸ್ತಿ ಮಾಡ್ತಿದ್ಯಾ ಹೇಳ್ತಾರ? ಯಾಕೆ ಅಂತಂದ್ರೆ BP ಚೆಕ್ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ ಅಂತಂದ್ರೆ ಇಷ್ಟು BP ಇರಬೇಕು. ಎಷ್ಟು? ಒಂದು 100 BP ಇರಬೇಕು ಅಂತ ಅನ್ಕೊಳ್ಳೋಣ. 100 ಪಾಯಿಂಟ್ BP ಇರಬೇಕು. ಆದ್ರೆ BP ಹೊಡಿತಿದ್ರೆ ಅಲ್ಲಿ 120, 130, 150 ಹೋಗ್ತಾ ಇರುತ್ತೆ. ಅವಾಗ ಡಾಕ್ಟರ್ ಕೇಳ್ತಾರೆ, ಏನಮ್ಮ ಚಿಂತೆ ಮಾಡ್ತಿದ್ಯೇನಪ್ಪ? ಪ್ರಿಯರೇ, ಚಿಂತೆ ಮಾಡೋದ್ರಿಂದ ಏನ್ ಜಾಸ್ತಿ ಆಯ್ತು? ಚಿಂತೆ ಮಾಡೋದ್ರಿಂದ ಏನ್ ಜಾಸ್ತಿ ಆಯ್ತು? BP ಜಾಸ್ತಿ ಆಯ್ತು. BP ಜಾಸ್ತಿ ಆಯ್ತು ಅಂದ್ರೆ ಏನಾಗುತ್ತೆ ನಾನು ಹೇಳ್ತೀನಿ. BP ಜಾಸ್ತಿ ಅಂದ್ರೆ ಏನಾಗುತ್ತೆ ನಾನು ಹೇಳ್ತೀನಿ. ಒಳಗಡೆ ಕಿಡ್ನಿ ಅಂತ ಒಂದಿದೆ. ಆ ಕಿಡ್ನಿ ಒಂದಿರಲ್ಲ, 2 ಕಿಡ್ನಿಗಳು ಇರ್ತವೆ. 2 ಈ ಕಡೆ ಒಂದು, 2 ಕಿಡ್ನಿ. ಈ BP ಜಾಸ್ತಿ ಆಯ್ತು ಅಂತ ಅಂದ್ಕೊಳ್ಳಿ, ಕಿಡ್ನಿ ಡ್ಯಾಮೇಜ್ ಆಗೋ ಶುರು ಆಗುತ್ತೆ. ಹೋಗ್ಲಿ ನನಗೇನಂತ ನೀವಂದ್ರೆ ನೀವು ಕುಡಿಯೋ ನೀರೆಲ್ಲ ಹೊಟ್ಟೆಲೇ ಇರುತ್ತೆ, ಹೊರಗಡೆ ಹೋಗಲ್ಲ. ಕಿಡ್ನಿ ಕೆಲಸ ಏನಂತಂದ್ರೆ ಕುಡಿಯೋ ನೀರೆಲ್ಲ ಪ್ಯೂರಿಫೈ ಮಾಡಿ ಹೊರಗಡೆ ಕಳ್ಸೋದು ಕಿಡ್ನಿ ಕೆಲಸ. ಈ ಕಿಡ್ನಿ ಹಾಳಾಯ್ತು ಅಂತ ಅಂದ್ಕೊಳ್ಳಿ, ಏನು ವರ್ಕ್ ಆಗಲ್ಲ. ಅವಾಗ ಏನ್ ಮಾಡ್ತಾರೆ ಗೊತ್ತಾ ಡಾಕ್ಟರ್ ಪ್ರಿಯರೇ? ಹೊಟ್ಟೆಲ್ ಒಂದು ತೂತಿಟ್ಟು ಕೈಗೊಂದು ಕವರ್ ಕೊಡ್ತಾರೆ. ಯಾಕೆ? ನಿನ್ಗೆ ನಾರ್ಮಲ್ ಆಗಿ ಹೋಗ್ತಿಲ್ಲ, ನೀರ್ ಕುಡಿದಿರೋ ನೀರೆಲ್ಲ ನಾರ್ಮಲ್ ಆಗಿ ಹೋಗ್ತೀನಿ. ಹಾಗಾಗಿ ನೀನ್ ಏನ್ ಮಾಡೋದು, ತುಂಬಾ ಹಾಸ್ಪಿಟಲ್ಗಳೇ ನೀವು ನೋಡಿರ್ಬೋದು, ಒಬ್ರು ಕವರ್ ಹಿಡ್ಕೊಂಡು ಪೈಪ್ ಹಿಡ್ಕೊಂಡು ತಿರ್ಗಾಡ್ತಿರ್ತಾರೆ. ಯಾಕೆ? ಏನಾಯ್ತು ಅವ್ರಿಗೆ ಅಂತಂದ್ರೆ ಕಿಡ್ನಿ ಹೋಗಿರುತ್ತೆ. ಕಿಡ್ನಿ ಹೋಗಿರೋದ್ರಿಂದ ಅವ್ರ ಜೊತೆಗೆ ಇಟ್ಕೊಂತಿರ್ತಿರ್ತಾರೆ ಕವರ್ನ. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ, ಹೆಂಗೋ ಬರುತ್ತೋ ಗೊತ್ತಿಲ್ಲ, ಆಟೋಮೆಟಿಕ್ ಆಗಿ ಆ ಕವರ್ ತುಂಬಿದ ತಕ್ಷಣ ಅದು ತೆಗೆದ್ಬಿಟ್ಟು ಇವಾಗ ಇದೆಲ್ಲ ಎಲ್ಲಿಂದ ಶುರು ಆಯ್ತು? ಹೇಳ್ಬೇಕು. ಎಲ್ಲಿಂದ ಶುರು ಆಯ್ತು? ಚಿಂತೆ ಮಾಡೋರೆಲ್ಲ ಜನ ಹೇಳ್ಬೇಕು. ಎಲ್ಲಿಂದ ಶುರು ಆಯ್ತು? ಚಿಂತೆಯಿಂದ ಶುರು ಆಯ್ತು. ಇವಾಗ ಅವ್ನ್ ಕವರ್ ಹಿಡ್ಕೊಂಡು ಹೋಗೋದು ನಾವು ನೋಡಿದ್ದೀವಿ, ಹೌದಾ? ಈ ಕವರ್ ಹಿಡ್ಕೊಂಡು ಹೋಗೋದು ಸುಮ್ಮನೆ ಮಾಡ್ಬಿಡ್ತಾರ ಡಾಕ್ಟ್ರು? ಎಷ್ಟು ಲಕ್ಷ ಖರ್ಚು ಮಾಡಿರ್ತಾರ ಆ ಕವರ್ ಹಿಡ್ಕೊಳಕ್ಕೆ ಎಷ್ಟು ಲಕ್ಷ ಖರ್ಚು ಮಾಡಿರ್ತಾರೆ. ದುಡ್ಡಿಲ್ಲ ಅಂತ ಚಿಂತೆ ಮಾಡೋದು ಶುರು ಮಾಡಿದ್ವಿ. ಆ ಚಿಂತೆ ಏನಾಯ್ತು? ದುಡ್ಡು ಸಾಲ ತೀರ್ಲಿಲ್ಲ, ಇನ್ನು ಸಾಲ ಜಾಸ್ತಿ ಆಯ್ತು. ಸಾಲ ತೀರ್ಲಿಲ್ಲ, ಜೊತೆಗೆ ಏನಾಯ್ತು? ಸಾಲ ಜಾಸ್ತಿ ಆಯ್ತು. ಇರೋ ಸಾಲನೇ ಸಾಕಾಗಿಲ್ಲ ಅಂತ ಹೇಳಿ BP ತರಿಸ್ಕೊಂಡ್ವಿ. ಆ BP ಸ್ವಲ್ಪ ವರ್ಷಗಳಾದ್ಮೇಲೆ ಕಿಡ್ನಿ ಹಾಳು ಮಾಡಿತು. ಕಿಡ್ನಿ ಹಾಳು ಮಾಡಿದ ತಕ್ಷಣ ಡಾಕ್ಟರ್ ಒಂದೇ ಮಾತು ಹೇಳಿದ್ರಪ್ಪ, ನಿನ್ ಕಿಡ್ನಿ 2 ಡ್ಯಾಮೇಜ್ ಆಗ್ಬಿಟ್ಟಿದೆ, ಒಂದೇ ಒಂದು ಮಾರ್ಗ ಏನಂತಂದ್ರೆ ಆಪರೇಷನ್ ಮಾಡೋಣ. ಆಪರೇಷನ್ ಮಾಡಿದ್ಮೇಲೆ ಏನ್ ಸಿಗುತ್ತೆ ನನಗೆ? ಕವರ್ ಕೊಡ್ತಾರೆ ಕೈಗೆ, ಅದನ್ನ ಹಿಡ್ಕೊಂಡು ಓಡಾಡ್ತಿರ್ಬೇಕು. ಎಲ್ಲಿಗೋದ್ರೂ ಕವರ್ ಹಿಡ್ಕೊಂಡು ಓಡಾಡಬೇಕು. ಅಂತವ್ ಪಕ್ಕದಲ್ಲಿ ಕೂತ್ಕೊಳಕ್ಕಾದ್ರೆ ನಮ್ಗೆ ಇಷ್ಟ ಆಗುತ್ತೆ ಅಲ್ಲ? ಅಂತವ್ ಪಕ್ಕದಲ್ಲಿ ಕೂತ್ಕೊಳಕ್ಕಾದ್ರೆ ನಮ್ಗೆ ಇಷ್ಟ ಇಲ್ಲ ತಾನೆ? ಒಂಥರ ವಿಚಿತ್ರವಾಗಿ ನೋಡ್ತೀವಲ್ಲ ಅಂತವ್ರನ್ನ. ಪ್ರಿಯರೇ, ಯಾಕೆ ಮಾತುಗಳನ್ನ ನಾವು ಕೇಳ್ತಿದ್ದೇವೆ? ದೇವರು ನಮ್ಮನ್ನು ಚಿಂತೆ ಮಾಡಬೇಡ ಅಂತ ಹೇಳಿದಾಗ ಮಾಡಬಾರ್ದು.
ಚಿಂತೆ ಮಾಡು ಅಂತ ಹೇಳಿದಾಗ ಚಿಂತೆ ಮಾಡೋಣ. ನಮ್ಮ ಮಕ್ಕಳಿದ್ದಾರೆ ಏನ್ ಹೇಳ್ತೀಯ ನಮ್ಮ ಮಕ್ಕಳಿಗೆ? ಚಿಕ್ಕ ಮಕ್ಕಳಿಗೆ ಇಷ್ಟು ಜನ ಮಕ್ಕಳಿದ್ದಾರೆ. ಅಪ್ಪ ಅಮ್ಮಂದಿರಾಗಿ ನೀವ್ ಏನ್ ಹೇಳ್ತೀರ? ದಿನ ಏನ್ ಹೇಳ್ತೀರಾ? ಮಗನೇ ಬೆಳಿಗ್ಗೆ ಬೇಗ ಎದ್ದೋಳು, ಶಾಲೆ ಬಟ್ಟೆ ಹಾಕೋ, ಬ್ಯಾಗ್ ತಗೋ, ಪುಸ್ತಕ ಹಿಡ್ಕೋ, ಸ್ಲೇಟ್ ಹಿಡ್ಕೋ, ಪೆನ್ ಹಿಡ್ಕೋ, ಪೆನ್ಸಿಲ್ ಹಿಡ್ಕೋ, ಸ್ಕೂಲ್ಗೋ ಕಳ್ಕೋ. ಸ್ಕೂಲ್ ಬಿಟ್ಟಿದ ತಕ್ಷಣ ಎಲ್ಲೂ ನಿಲ್ಬಾರ್ದು, ಹೌದಾ? ಎಲ್ಲೂ ನಿಲ್ಬಾರ್ದು, ಯಾರು ಸವಾಸ ಮಾಡಬಾರ್ದು, ಅಲ್ಲಾಟಾಡಕ್ಕೆ ಇಲ್ಲಾಟಾಡಕ್ಕೆ ಎಲ್ಲೂ ಹೋಗ್ಬಾರ್ದು, ಸೀದಾ ಮನೆಗೆ ಬಂದ್ಬಿಡ್ಬೇಕು. ಇವಾಗ ನಿಮ್ ಮಗ ನಿಜವಾಗ್ಲೂ ಒಳ್ಳೆಯವನಾದ್ರೆ, ನಿಜವಾಗ್ಲೂ ನಿಮ್ ಮಾತು ಕೇಳೋಣಾದ್ರೆ, ನಿಜವಾಗ್ಲೂ ಹಂಗೆ ಸ್ಕೂಲ್ ಬಿಟ್ಟಿದ ತಕ್ಷಣ ಮನೆಗೆ ಬಂದು ಮನೆಯಿಂದ ಬರೀ ಸ್ಕೂಲ್ಗೆ ಹೋಗ್ತಿರೋ ನಿಮ್ ಮಗ ಆದ್ರೆ ಒಂದ್ 10-15 ವರ್ಷ ಆದ್ಮೇಲೆ ಒಳ್ಳೆ ಬುದ್ಧಿವಂತ ಆಗ್ತಾನೆ, ಹೌದಾ? ನಿಜವಾಗ್ಲೂ ನೀವ್ ಹೇಳಿದ ಮಾತು ಕೇಳಿದ್ರೆ. ಇಲ್ಲ, ಅವ್ರು ಸ್ಕೂಲ್ ಬಿಟ್ಟಿದ ತಕ್ಷಣ ಮನೆಗೆ ಬರಲ್ಲ, ಸ್ಕೂಲ್ ಬಿಟ್ಟು 1 ಅವರ್ ಆದ್ಮೇಲೆ ಮನೆಗೆ ಬರೋದು, ಕತ್ಲಾದ್ಮೇಲೆ ಮನೆಗೆ ಬರೋದು, ಈ ತರ ಎಲ್ಲ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳಿ. ಬುದ್ಧಿವಂತ ಆಗ್ತಾನೆ ಅಂತೀರಾ? ಆಗ್ತಾನೆ ಆಗಲ್ವಾ? ಆಗಲ್ಲ. ಅರ್ಥ ಆಯ್ತಾ ಇದು? ನೀವು ಹೇಳಿದ್ದು ಮಾಡ್ದಂಗೆ ನಿಮ್ ಮಕ್ಕಳು ಮಾಡಿದ್ರೇನೆ ಬುದ್ಧಿವಂತರಾದ್ರೆ, ದೇವ್ರು ಹೇಳಿದಂಗೆ ನಾವು ಮಾಡಿದ್ರೆ ನಾವು ಬುದ್ಧಿವಂತರಾಗಲ್ವಾ? ದೇವ್ರು ಹೇಳ್ದಂಗೆ ನಾವು ಮಾಡಿದ್ರೆ ನಾವು ಬುದ್ಧಿವಂತರಾಗಲ್ವಾ? ದೇವ್ರು ಹೇಳ್ತಿರುವಂತ ಮಾತು ಪೇತ್ರನು ಬರೆದಂತಹ ಮೊದಲನೇ ಪತ್ರಿಕೆಯಲ್ಲಿ ದೇವರು ಹೇಳ್ತಿರುವಂತ ಮಾತು ನಾವು ನೋಡ್ಕೊಳ್ಳೋಣ. 5ನೇ ಅಧ್ಯಾಯ 7ನೇ ಪೇತ್ರನು ಬರೆದಂತ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ. ನಿನ್ನ ದೇವರು ಹೇಳ್ತಿದ್ದಾರೆ, ದೇವರ ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಿನ್ನ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ನಮಗೋಸ್ಕರ ಚಿಂತೆ ಮಾಡೋರು ಇದಾರ? ನನಗೋಸ್ಕರ ಯಾರೇ ಚಿಂತೆ ಮಾಡಿದ್ದಾರೆ? ನನ್ ಸಾಲ ಯಾರು ತೀರಿಸ್ತಾರೆ? ನನ್ ಮಕ್ಕಳನ್ನ ಯಾರು ನೋಡ್ಕೊತಾರೆ? ನನ್ ಮನೆ ಯಾರು ಕಟ್ತಾರೆ ಅಂತ ನೀವ್ ಅನ್ಕೊಂಡ್ರೆ ದೇವ್ರು ಹೇಳ್ತಿದ್ದಾರೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿ. ಆತನ ಮೇಲೆ ಯಾರೀತನು? ಯೇಸು ಕ್ರಿಸ್ತನು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಆತನು ನಿಮಗೋಸ್ಕರ ಚಿಂತೆ ಮಾಡ್ತಾರೆ. ಆತನು ನಿಮಗೋಸ್ಕರ ಚಿಂತೆ ಮಾಡ್ತಾರೆ. ಚಿಂತೆ ಮಾಡೋದಕ್ಕೆ ಇದಾರೆ, ನಮಗೆ ಇದಾರೆ ಪ್ರಿಯ, ಆದ್ರೆ ನಮಗ್ ಗೊತ್ತಿಲ್ಲ. ಚಿಂತೆ ಮಾಡೋದಕ್ಕೆ ನಮಗೋಸ್ಕರ ಒಬ್ರು ಇದ್ದಾರೆ, ಆದ್ರೆ ನಮಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂತಂದ್ರೆ, ನಮಗೋಸ್ಕರ ಚಿಂತೆ ಮಾಡ್ತಿರುವಂತವ್ರು ಎಂತವ್ರು ಅಂತಂದ್ರೆ, ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಥನು. ನಿನ್ನ ಸಾಲ ಹೀಗೆ ಕ್ಲಿಯರ್ ಆಗಿ, ನಿನ್ನ ಮನೆ ಹೀಗೆ ಕ್ಲಿಯರ್ ಆಗಿ, ನಿನ್ನ ಎಲ್ಲಾ ಕಷ್ಟಗಳು ಒಂದೇ ಒಂದು ಕ್ಷಣದಲ್ಲಿ ಹೀಗೆ ದೇವರು ಸಹಾಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಆದರೆ ಆ ದೇವರು ನಮಗೋಸ್ಕರ ಚಿಂತೆ ಮಾಡ್ತಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ. ಒಂದು ಚಿಕ್ಕ ಕಥೆ ಹೇಳ್ತೀನಿ. ಒಬ್ಬ ರಾಜ ಇದ್ದಾನೆ. ದಯಮಾಡಿ ಚೆನ್ನಾಗಿ ಕೇಳಿ. ರಾಜ ಇದ್ದಾನೆ. ಈ ರಾಜ, ಅವನ ಹುಟ್ಟುಹಬ್ಬ ಬರುತ್ತಲ್ಲ, ಒಂದೊಂದು ವರ್ಷ ಒಂದೊಂದು ಹುಟ್ಟುಹಬ್ಬ ಬರುತ್ತಲ್ಲ. ಈ ಹುಟ್ಟುಹಬ್ಬದಲ್ಲಿ ರಾಜನಿಗಿರುವಂತ ಅಭ್ಯಾಸ ಏನಂತಂದ್ರೆ, ಫಸ್ಟ್ 3 ಜನ ಯಾರಾದ್ರೂ ಬರ್ತಾರಲ್ಲ, ಫಸ್ಟ್ 3 ಜನ ಯಾರಾದ್ರೂ ಬಂದು ಏನೇ ಕೇಳಲಿ, ರಾಜನನ್ನ ಏನೇ ಕೇಳಲಿ, ಅವ್ನ ಹುಟ್ಟದ ಹಬ್ಬದ ದಿನದಲ್ಲಿ ಏನೇ ಕೇಳಲಿ ರಾಜ ಕೊಡ್ತಾರೆ. ಇದು ರಾಜನ ಪ್ರತಿ ಹುಟ್ಟುಹಬ್ಬದಲ್ಲೂ ರಾಜನ್ ಮಾಡ್ತಿದ್ದಂತ ಕೆಲಸ ಇದು. ಮತ್ತೆ ರಾಜನ ಹುಟ್ಟುಹಬ್ಬದ ದಿನದಲ್ಲಿ ಫಸ್ಟ್ 3 ಜನ ಬಂದು ಯಾರಾದ್ರೆ, ರಾಜ ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಅಂತ ಯಾರಾದ್ರೂ ವಿಶ್ ಮಾಡಿದ್ರೆ, ಫಸ್ಟ್ 3 ಜನಕ್ಕೆ ಏನೇ ಕೇಳಲಿ, ಬಂಗಾರ, ಬೆಳ್ಳಿ, ಮನೆ, ಹೊಲ, ಗದ್ದೆ ಏನೇ ಕೇಳಲಿ ರಾಜ ಕೊಡ್ತಾರೆ. ಈ ಮಾತು ಊರೆಲ್ಲ ಗೊತ್ತಾಯ್ತು. ಇಂಥ ಆಫರ್ ಮತ್ತೆ ಸಿಗಲ್ಲ. ಈ ವರ್ಷ ಬದುಕಿದಾನೆ ರಾಜ, ನೆಕ್ಸ್ಟ್ ವರ್ಷ ಬದುಕಿಲ್ಲ ಅಂತಂದ್ರೆ ಅವ್ನು ಬದುಕಿದಾಗಲೇ ಫಸ್ಟ್ ಅವ್ರು ಕೇಳ್ಬಿಡ್ಬೇಕು. ಊರೆಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ. ರಾತ್ರಿ ರಾಜ ಮಲಗಿದಾನೆ, ರಾಜನ ಮನೆ ಹತ್ರ ಯಾರು ಮಲಗಿಲ್ಲ. ರಾಜ ಮನೇಲಿ ಮಲಗಿದಾನೆ, ಮನೆ ಹೊರಗಡೆ ಯಾರು ಮಲಗಿಲ್ಲ. ಯಾಕಂತಂದ್ರೆ ಫಸ್ಟ್ ವಿಶ್ ಮಾಡ್ಬೇಕಲ್ಲ, ಮೂವರು ವಿಶ್ ಮಾಡ್ಬೇಕಲ್ಲ. ರಾಜ ಎದ್ದ, ರಾಜ ಎಲ್ಲ ಸ್ನಾನ ಮಾಡ್ಕೊಂಡ, ಬಟ್ಟೆ ಹಾಕೊಂಡ, ಎಲ್ಲ ರೆಡಿ ಆಗಿದ್ದಾನೆ. ಆಸನದ ಮೇಲೆ ಬಂದು ಕೂತಿದ್ದಾನೆ. ದೊಡ್ಡ ಚೇರ್ ಇರುತ್ತಲ್ಲ, ಚೇರ್ ಮೇಲೆ ಬಂದು ಕೂತಿದ್ದಾನೆ. ಡೋರ್ ಓಪನ್ ಆಯ್ತು. ರಾತ್ರಿ ಎಲ್ಲ ಕಾಯ್ತಿದ್ರಲ್ಲ,
ಎಲ್ಲರೂ ಒಳಗಡೆ ಬರ್ತಾರೆ ಅಂದ್ರೆ ಆಗಲ್ಲ, ಎಲ್ಲರೂ ಒಳಗಡೆ ಬರಕ್ಕಾಗಲ್ಲ. ಎಷ್ಟು ಜನ ಮಾತ್ರ ಒಳಗಡೆ ಬರ್ತಾರೆ? ಅದೇ ಈ 3 ಜನ ಒಳಗಡೆ ಬಂದ್ರು. ಈ 3 ಜನ ಒಳಗಡೆ ಬಂದ್ರು. ಇವಾಗ ರಾಜನ್ ಕೇಳ್ತಾನೆ, ನೀವು 3 ಜನ ಬಂದಿದ್ದೀರಲ್ಲ, ನೀವು ಅದೃಷ್ಟವಂತರು. ಯಾಕೆ ಗೊತ್ತಾ? ನೀವ್ ಇವತ್ತು ಏನಾದ್ರೆ ಕೇಳ್ತಿರಲ್ಲ ಎಲ್ಲ ನಿಮಗ್ ಸಿಗುತ್ತೆ. ಏನ್ ಕೇಳ್ತಿರಲ್ಲ ಎಲ್ಲ ನಿಮಗ್ ಸಿಗುತ್ತೆ. ಮೊದಲನೇ ಅವ್ನು ಬಂದು ಕೇಳ್ದ, ವಿಶ್ ಮಾಡ್ದ. ಫಸ್ಟ್ ರಾಜನೇ ಹ್ಯಾಪಿ ಬರ್ಡೇ ಇದ್ದಾಗ ನಾವು ಹೇಳ್ತೀವಲ್ಲ ಹ್ಯಾಪಿ ಬರ್ಡೇ, ರಾಜನೇ ಹ್ಯಾಪಿ ಬರ್ಡೇ. ಏನ್ ಬೇಕು ಹೇಳಪ್ಪ, ಏನ್ ಬೇಕು ನಿನ್ಗೆ? ಏನ್ ಬೇಕಂತಂದ್ರೆ, ರಾಜ ನನ್ಗೆ ಒಂದೇ ಒಂದು ಚಿಕ್ಕ ಆಸೆ. ಏನಂತಂದ್ರೆ, ನನ್ನ ಮನೆಯಲ್ಲಿರುವಷ್ಟು ಚಿನ್ನ ಯಾರ ಮನೆಯಲ್ಲಿ ಇರಬಾರ್ದು. ನನ್ನ ಮನೆಯಲ್ಲಿರೋಷ್ಟು ಚಿನ್ನ ಯಾರ ಮನೆಯಲ್ಲಿ ಇರಬಾರ್ದು. ಇವಾಗ ಎಷ್ಟು ಚಿನ್ನ ಬೇಕಪ್ಪ ನಿನಗೆ? ಒಂದ್ 2-3 ಚೀಲ ಕೊಡಿ ಸಾಕು. ನನ್ನ ಮನೇಲಿ ಇರೋಷ್ಟು ಚಿನ್ನ ಯಾರಿಗೂ ಇರಬಾರ್ದು. ವೆರಿ ಗುಡ್, ಚೆನ್ನಾಗಿದೆ ಆಸೆ, ಒಳ್ಳೇದು. ಮತ್ ಎಷ್ಟು ಬೇಕು ನಿನಗೆ? ಎಷ್ಟು ಬೇಕು? ಒಂದ್ 2-3 ಚೀಲ ಕೊಟ್ಬಿಡಿ ಸರ್, ಹೋಗ್ಬಿಡ್ತೀನಿ ನಾನು. ಇವಾಗ ರಾಜ ಮಾತು ಕೊಟ್ಟಿದ್ದಾನೆ, ಮಾತು ಕೊಟ್ಮೇಲೆ ಮಾಡ್ಲೇಬೇಕು. ಸರಿ ಆಯ್ತು, ನಿನಗೆ 2-3 ಚೀಲ ಚಿನ್ನ ಕೊಟ್ಟೆ, ನಡಿ. ಅವ್ರಿಗೆ ಬಂತು 3 ಚೀಲ ಚಿನ್ನ ಬಂತು. ಎಗರ ಮೇಲೆ ಹಾಕೊಂಡ, ಸಂತೋಷ, ಖುಷಿಯಿಂದ ಎಗರಾಡ್ಕೊಂಡು ಹೋದ. ಇವಾಗ ಎರಡನೇ ಅವ್ನು ಬಂದು ಹ್ಯಾಪಿ ಬರ್ಡೇ ರಾಜನೇ, ವೆರಿ ಗುಡ್. ಇವಾಗ ನಿನಗೇನ್ ಬೇಕಪ್ಪ? ನೀನ್ ಏನ್ ಬೇಕಾದ್ರೂ ಕೇಳು. ರಾಜನೇ ನಂದೊಂದು ಆಸೆ ಏನಂತಂದ್ರೆ, ನನ್ನ ಮನೆಯಲ್ಲಿ ಒಬ್ಬಳೇ ಮಗಳಿದ್ದಾಳೆ. ಆ ಮಗಳಿಗೆ ಮದ್ವೆ ಮಾಡ್ಬೇಕು. ಆದ್ರೆ ಮದ್ವೆ ಮಾಡಕ್ ನನ್ನಿಂದ ಆಗಲ್ಲ. ಸೊ ಇವತ್ತು ನಿಮ್ ಹುಡುಗಬ್ಬ ಅಲ್ವಾ, ನೀವು ನನ್ನ ಮಗಳಿಗೆ ಮದ್ವೆ ಮಾಡಿಸ್ಬೇಕು. ಹೆಂಗ್ ಮದ್ವೆ ಮಾಡಿಸ್ಬೇಕು ಅಂತಂದ್ರೆ, ನಮ್ಮ ಊರಲ್ಲಿ ಯಾರು ಆ ತರ ಮದ್ವೆ ಮಾಡಿಸಿರ್ಬಾರ್ದು, ಆ ಲೆವೆಲ್ ಮದ್ವೆ ಮಾಡಿಸ್ಬೇಕು. ಏನದು? ಮಗಳಿಗೆ ಮದ್ವೆ ಮಾಡಿಸ್ಬೇಕು. ಎಂಥ ಮದ್ವೆ ಅಂತಂದ್ರೆ, ನಮ್ಮ ಊರಲ್ಲಿ ಯಾರಿಗೂ ಮದ್ವೆ ಮಾಡಿಸಿರ್ಬಾರ್ದು, ಆ ಲೆವೆಲ್ ಅಲ್ಲಿ ಜೋರಾಗಿ ಗ್ರ್ಯಾಂಡ್ ಆಗಿ ಎಲ್ಲ ಸೌಂಡ್ ಗೀಂಡ್ ಎಲ್ಲ ಇಟ್ಟು ಮದ್ವೆ ಮಾಡಿಸ್ಬೇಕು. ಖರ್ಚಿದ್ಯಾ ಇಲ್ವಾ ಇದ್ರಲ್ಲಿ? ದೊಡ್ಡವ್ರು ಒಂದು ಮಾತು ಹೇಳಿದ್ದಾರೆ, ಮನೆ ಕಟ್ಟಿ ನೋಡು, ಮದ್ವೆ ಮಾಡಿ ನೋಡು. ಮದ್ವೆ ಮಾಡೋದು ಚಿಕ್ಕ ವಿಷಯ ಅಲ್ಲ. ಸೊ ರಾಜನಿಗೆ ಅರ್ಥ ಆಯ್ತು, ಇವ್ರು ಎಲ್ಲ ಸೇರಿ ನನ್ಗೊಂದು ದೊಡ್ಡ ಏನದು ಲಾಸ್ ಮಾಡಕ್ಕೆ ಬಂದಿದ್ದಾರೆ ಇವರು ಅಂತ. ಸರಿ ಆಯ್ತು, ರಾಜನ್ಗೆ ಅರ್ಥ ಆಯ್ತು. ಇನ್ 3ನೇ ಅವ್ನು ಬರ್ತಾನಲ್ಲ, 3ನೇವ್ನಿಗೊಂದು ಕಂಡೀಷನ್ ಇಟ್ಟ. ಏನಂತಂದ್ರೆ, ನಾನು ಏನಾದ್ರೂ ಮಾಡಕ್ಕಾಗತ್ತೋ ಅದನ್ನ ಮಾತ್ರ ಕೇಳ್ಬೇಕು, ಜಾಸ್ತಿ ಕೇಳ್ಬಾರ್ದು. ನಿಮ್ಮನ್ನು ಕೇಳಕ್ ಬಿಟ್ರೆ ಬಾಯ್ಗೆ ಬಂದಿದ್ದೆಲ್ಲ ಕೇಳ್ತಿದ್ದೀರಾ. ನಾನು ಏನಾದ್ರೆ ಮಾಡಕ್ ಆಗುತ್ತಲ್ಲ, ಇವಾಗ 3ನೇ ಅವ್ನು ಬಂದ್ಬಿಟ್ಟು ನನಗೆ 3 ಚೀಲ ಚಿನ್ನ ಕೊಡಿ ಅಂತ ಕೊಡಲ್ಲ ನಾನು. ಯಾಕಂತಂದ್ರೆ ಅದು ನನ್ನ ಇದಕ್ಕಿಂತ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ನಾನು ಏನಾದ್ರೆ ಮಾಡಕ್ ಆಗುತ್ತಲ್ಲ ಅಷ್ಟು ಮಾತ್ರ ನಾನು ಕೇಳ್ಬೇಕು. 2ನೇ ಅವ್ನು ಬಂದ, ಮದ್ವೆಗೆ ಬೇಕು ಅಂತ ಕೇಳ್ದ. ಸರಿ ಆಯ್ತು, ಗ್ರ್ಯಾಂಡ್. ನಿನ್ನ ಮಗಳು ಮದ್ವೆ ಯಾವಾಗ ನನ್ಗೆ ಹೇಳು, ಎಲ್ಲ ರೆಡಿ ಮಾಡ್ಕೊ. 3ನೇ ಅವ್ನು ಬಂದ. ಕಂಡೀಷನ್ ಏನ್ ಹೇಳಿ? ಕಂಡೀಷನ್ ಏನು? ನಾನು ಏನಾದ್ರೆ ಮಾಡಕ್ಕಾಗುತ್ತೋ ಅದನ್ನ ಮಾತ್ರ ಕೇಳ್ಬೇಕು, ಜಾಸ್ತಿ ಕೇಳಿದ್ರೆ ಇಲ್ಲ. 3ನೇ ಅವ್ನು ಬಂದ. ಹ್ಯಾಪಿ ಬರ್ಡೇ ರಾಜನೇ, ಹ್ಯಾಪಿ ಬರ್ಡೇ, ಚೆನ್ನಾಗಿ. ಏನ್ ಬೇಕಪ್ಪ ನಿನಗೆ? ಏನ್ ಬೇಕು ನಿನಗೆ? ಏನು ಬೇಡವಾ? ಮತ್ತೆ ಯಾಕೆ ಬಂದೆ ನೀನು? ಏನು ಬೇಡ ಅಂತಂದ್ರೆ ಯಾಕೆ ಬಂದೆ? ರಾಜನೇ ಅವ್ನು ಮೊದಲನೇ ಅವ್ನು ಚಿನ್ನ ಕೇಳ್ದ, ನನಗೆ ಚಿನ್ನ ಬೇಡ. 2ನೇ ಅವ್ನು ಮದ್ವೆ ಆಗ್ಬೇಕು ಅಂತ ಕೇಳ್ದ, ನನಗೆ ಅದು ಬೇಡ. ಮತ್ ಏನ್ ಬೇಕು ನಿನಗೆ? ನನಗ್ ನೀನೇ ಬೇಕು ರಾಜನ್. ನನಗ್ ನೀನೇ ಬೇಕು. ನಾನ್ ಬಂದು ಏನ್ ಮಾಡ್ಲಿ? ನನ್ನಿಂದ ಏನಾಗ್ಬೇಕು ನಿನಗೆ ಕೆಲ್ಸ? ಚಿನ್ನ ಬೇಕಾ ಕೇಳ್ಕೊಡ್ತೀನಿ. ನಿನಗೇನಾದ್ರು ಸಾಲ ಇದೆಯಾ ಕೇಳು, ಮನ್ನಾ ಮಾಡ್ತೀನಿ. ಹೊಲ ಗದ್ದೆಗಳೇನಾದ್ರು ಬೇಕಾ? ದೊಡ್ಡ ಸೈಟ್ 30-40 1 ಎಕರೆ ಸೈಟ್ ಬೇಕಾ ನಿನ್ಗೆ ಕೊಡ್ತೀನಿ, ತಗೋ. ಇಲ್ಲ, ನನ್ಗೆ ಇದ್ಯಾವುದು ಬೇಡ ಸರ್, ಇದ್ಯಾವುದು ನನಗೆ ಬೇಡ, ನೀವೇ ಬೇಕು. ಬೇಕಾ? ಆಯ್ತು ಕೇಳು. ಏನ್ ನನ್ನಿಂದ ಏನ್ ಕೆಲಸ ಇದೆ? ಏನೂ ಇಲ್ಲ. ನೀವು ಒಂದು ದಿನ ನಮ್ಮ ಮನೆಗೆ ಬಂದು ಊಟ ಮಾಡ್ಬೇಕು ಅಷ್ಟೇನಾ? ಒಂದು ದಿನ ನಮ್ಮ ಮನೆಗೆ ಬಂದು ಊಟ ಮಾಡ್ಬೇಕು ಅಷ್ಟೇನಾ? ಅಲ್ಲ ಕಣಪ್ಪ, ಇವರೆಲ್ಲ ಇಷ್ಟು ಕೇಳಿದಾರಲ್ಲ, ನಿಮ್ಗೆ ಏನ್ ಕೇಳ್ಬೇಕಂತ? ಏನು ಬೇಡ, ನೀವು ನಮ್ಮ ಮನೆಗೆ ಬಂದು ಊಟ. ಸರಿ ಆಯ್ತು, ಊಟ ಮಾಡೋದಕ್ಕೆ ರೆಡಿ ಆದ ರಾಜ. ಇವಾಗ ಯಾವ ಮನೆಗಾದ್ರೆ ಊಟ ಮಾಡಕ್ ಹೋಗ್ತಿದ್ದಾನಲ್ಲ,
ಅವನು ರಾಜನ ಕೆಳಗಡೆ ಕೆಲಸದವ್ರು ತುಂಬಾ ಜನ ಇರ್ತಾರೆ. ಆ ಕೆಲಸದವ್ರನ್ನ ಒಬ್ಬನ ಕಳಿಸ್ತಾ, ಯಾವ ಮನೆ ನೋಡ್ಕೊಂಡ್ ಬಾ ಅಂತ. ಮನೆ ಯಾವ್ದು ನೋಡ್ಕೊಂಡ್ ಬಾ, ಹೋಗ್ಬೇಕಲ್ಲ ಮನೆಗೆ, ನೋಡ್ಕೊಂಡ್ ಬಾ, ದಾರಿ ನೋಡ್ಕೊಂಡ್ ಬಾ. ಈ ಕೆಲಸದವ್ನಿಗೆ ಹೋಗ್ತಿದ್ದಾನೆ, ಎಷ್ಟು ದೂರ ಹೋಗ್ತಿದ್ರು ಮನೆ ಬರ್ತಿಲ್ಲ. ರೋಡ್ ಚಿಕ್ಕದಾಗ್ತಿದೆ, ರೋಡ್ ಎಲ್ಲ ಹಳ್ಳ, ದಿಣ್ಣೆ, ನೀರು, ಮಣ್ಣು ರೋಡ್ಡು, ಕೆಸರು, ಈ ಎಲ್ಲಾ ದಾಟ್ಕೊಂಡು ಹೋಗೋಷ್ಟರಲ್ಲಿ ಅವನ ಮನೆ ಚಿಕ್ಕದ್ ಗುಡಿಸ್ಲು. ಬೇಜಾರಾಗ್ಬಿಡ್ತು ಅವನಿಗೆ. ಆ ಕೆಲ್ಸದವ್ನಿಗೆ ಬೇಜಾರಾಗ್ಬಿಡ್ತು. ರಾಜನ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ರಾಜನೇ ನೀವು ಸುಮ್ನೆ ಒಪ್ಕೊಂಡ್ಬಿಟ್ರಿ, ಅವನ್ ಮನೆ ದೊಡ್ಡದಿಲ್ಲ, ಚಿಕ್ಕ ಗುಡಿಸ್ಲು. ಇನ್ನೊಂದೇನಂತಂದ್ರೆ ದಾರಿನೂ ಕೂಡ ಚೆನ್ನಾಗಿಲ್ಲ. ನಿಮ್ಮ ರಾಜನ ರಥದಲ್ಲಿ ಓಡಾಡ್ತಿದ್ರಲ್ಲ, ನಿಮ್ಮ ರಥ ಹೋಗಕ್ಕೂ ದಾರಿಯಲ್ಲಿ ಇಲ್ಲ. ಕ್ಯಾನ್ಸಲ್ ಮಾಡ್ಬಿಡಿ ಬೇಗ, ಮನೆಗೆ ಊಟಕ್ಕೆ ಹೋಗೋದೇ ಬೇಡ, ಕ್ಯಾನ್ಸಲ್ ಮಾಡ್ಬಿಡಿ ಅಂತಂದ್ರೆ, ಇಲ್ಲ ನಾನು ಮಾತು ಕೊಟ್ಟಿದ್ದೇನೆ, ಹೋಗೆ ಹೋಗ್ತೀನಿ. ಮತ್ತೆ ಇವಾಗ ಏನ್ ಮಾಡ್ಬೇಕು ಸರ್ ಅಂತಂದ್ರೆ, ನನ್ ಮನೆಯಿಂದ ಅವ್ರ ಮನೆವರೆಗೂ ಒಂದು ದೊಡ್ಡ ರೂಟ್ ಹಾಕ್ಸಿ. ಏನ್ ಹಾಕ್ಸ್ಬೇಕೀಗ? ಅವ್ನ ರಥ ಎಷ್ಟಾದ್ರೆ ಹೋಗ್ಬೇಕು, ನನ್ನ ಮನೆಯಿಂದ ಶುರು ಮಾಡಿ ಅವನ ಮನೆವರೆಗೂ ದೊಡ್ಡ ರೋಡ್ ಹಾಕ್ಸಿ, ತಾರ್ ರೋಡ್. ಇಲ್ಲಿ ಶುರು ಮಾಡಿದ್ರೆ ಅವ್ನ ಮನೆ ಹತ್ರ ನಿಲ್ಬೇಕು, ಮತ್ತೆ ಅವ್ನ ಮನೆ ಚಿಕ್ಕದು ಸರ್. ನೀವು ಒಳಗಡೆ ಹೋಗಕ್ಕೂ ಆಗಲ್ಲ, ತುಂಬಾ ಆಗಲ್ಲ, ಚಿಕ್ಕದಿದೆ. ಹೌದಾ, ಸರಿ. ನಾನ್ ತಾನೇ ಹೋಗ್ತಿರೋದು ಮನೆಗೆ, ನಾನು ಊಟ ಮಾಡಕ್ ತಾನೇ ಹೋಗ್ತಿರೋದು. ಒಂದ್ ಕೆಲಸ ಮಾಡು, ಮನೆ ಕಟ್ಸ್ಕೊಡ್ತೀನಿ. ಎಷ್ಟು ಮನೆ ಕಟ್ಸ್ಕೊಡ್ಲಿ, ಎಷ್ಟು ದೊಡ್ಡ ಮನೆ ಕಟ್ಸ್ಕೊಡ್ಲಿ ಅಂತಂದ್ರೆ, ದೊಡ್ಡದು. ನಾನು ಹೋಗ್ಬಿಟ್ಟು ಊಟ ಮಾಡಿರಲ್ಲ, ಇಲ್ಲಿ ಸ್ವಲ್ಪ ಹೊತ್ತು ಮಲಗ್ತೇನೆ. ನನ್ ಮಲಗಕ್ ಒಂದ್ ಜಾಗ, ಊಟ ಮಾಡಕ್ ಒಂದ್ ಜಾಗ, ಕೂತ್ಕೊಳಕ್ ಒಂದ್ ಜಾಗ, ಇಷ್ಟೆಲ್ಲ ಬೇಕು ಅಂತ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಸ್ಬೇಕು ಅವ್ರಿಗೆ. ಹೌದಾ? ಒಂದು ಹಾಲು, ಒಂದು ಕಿಚನ್, ಅಡಿಗೆ ಮಾಡಕ್ಕೆ ಕಿಚನ್, ಮಲಗಕ್ಕೆ ಒಂದು ರೂಮು, ಡೈನಿಂಗ್ ಟೇಬಲ್ ಒಂದು, ಎಲ್ಲ ರೆಡಿ ಮಾಡ್ಕೊಟ್ಬಿಡು. ಇವಾಗ ರಾಜ ಮನೆಗೆ ಬರೋದ್ರಿಂದ ಅವನಿಗೆ ಮೂರನೇ ಆಗಿರುವಂತ ಲಾಭ ಏನು? ಒಂದು, ಮನೆವರೆಗೂ ರೋಡ್ ಬಂತು. ಹೌದಾ? ಮನೆವರೆಗೂ ರೋಡ್ ಬಂತು. 2, ಗುಡ್ಸ್ಲಾಗಿರೋ ಮನೆ ಏನಾಯ್ತು? ಡೂಪ್ಲೆಕ್ಸ್ ಮನೆ ಆಗೋಯ್ತು. ಹೌದಾ? ಡೂಪ್ಲೆಕ್ಸ್ ಮನೆ ಆಗೋಯ್ತು. ಇವಾಗ ರಾಜ ಮನೆಗೆ ಬಂದಿದ ತಕ್ಷಣ ಊರವರೆಲ್ಲ ಖುಷಿ, ಮನೆಯವರು ಖುಷಿ. ರಾಜ ಬಂದಿದ ತಕ್ಷಣ ಒಳಗಡೆ ಕರ್ಕೊಂಡೋದ್ರು, ಹೊಸ ಮನೆ ಓಪನಿಂಗ್, ರಾಜನ ಜೊತೆಗೇನೆ ಓಪನಿಂಗ್. ಒಳಗಡೆ ಹೋದ್ರು, ಒಳ್ಳೆ ಅಡಿಗೆ ಮಾಡಿದ್ದಾರೆ, ರಾಜ ಬಂದಿದ್ದಾನೆ ಅಂತ ಊಟ ಮಾಡಿದ್ದಾರೆ. ಊಟ ಮಾಡಿದ್ಮೇಲೆ ರಾಜ ಮಲ್ಕೊಳ್ಳೋದಕ್ಕೆ ಒಂದು ರೂಮ್ ಮಾಡಿದಾರಲ್ಲ, ಏನ್ ದಿನ ಬಂದು ಮಲ್ಕತಾನೆ ಅದರಲ್ಲಿ? ಅವತ್ ಮಾತ್ರ ಮಲಗ್ತಾನೆ. ಹೌದಾ? ಮತ್ತೆ ಎದ್ದೋದ್ಮೇಲೆ ಅದ್ಯಾರ್ದು? ಅವನೇ. ಹೌದಾ? ಹೋಗ್ಬಿಟ್ಟು ಮಲ್ಕೊಂಡ್ಮೇಲೆ ಎದ್ದಿದ ತಕ್ಷಣ ರಾಜನ ಪಾದಗಳಕ್ಕ 3ನೇ ವ್ಯಕ್ತಿ ಇದ್ದಾನೆ, ರಾಜನ ಕಾಲಕ್ಕ 3ನೇ ವ್ಯಕ್ತಿ ಇದ್ದಾನೆ. ಎದ್ದಿದ ತಕ್ಷಣ ಕಣ್ ತೆಗ್ದಿದ ತಕ್ಷಣ ಅವ್ನು ಕಾಣಿಸ್ತಾನೆ. ಏನಪ್ಪಾ ನಿನ್ ಆಸೆ ಹೇಳಿರ್ತಾ? ಇದೇ ತಾನೇ ನೀನ್ ಬೇಕು ಅಂತ ಕೇಳಿದ್ದು, ಊಟ ಮಾಡ್ಬೇಕು ಅಂತ ತಾನೇ ನಾನು ನೀನ್ ಕೇಳಿದ್ದು. ಸಾಕಾ? ಊಟ ಮಾಡಿದೆ, ಖುಷಿನಾ? ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು. ಇವಾಗ ಈ ಬಂದಂತ ಈ 3 ಜನರಲ್ಲಿ ಬುದ್ಧಿವಂತರು ಯಾರು? ಈ 3 ಜನರಲ್ಲಿ ಬುದ್ಧಿವಂತರು ಯಾರು? ಮೊದಲನೇವನು ಚಿನ್ನ 3 ಚೀಲ ಚಿನ್ನ ತಗೊಂಡವನು ಬುದ್ಧಿವಂತರ? ಮಗಳ ಮದ್ವೆ ಗ್ರ್ಯಾಂಡ್ ಆಗಿ ಮಾಡ್ಕೊಂಡವ್ನು ಬುದ್ಧಿವಂತರ? ಊಟಕ್ಕೆ ಮನೆ ಕರೆದವನು ಬುದ್ಧಿವಂತನ? ಮನೆ ಕರೆದವನು ಬುದ್ಧಿವಂತನು. ರಾಜ ಮನೆಗೆ ಬಂದಿದ್ದಾನೆ ಅಂತಂದ್ಮೇಲೆ ಪಕ್ಕದ ಮನೆಯವ್ರು ಏನ್ಬಿಟ್ಟು ಹೆಸರು ಕರೀತಾರ? ಲೆವೆಲ್ ಚೇಂಜ್ ಆಗೋದು. ನಮ್ಮನೆಗೆ ಯಾರಾದ್ರೂ ದೊಡ್ಡ ವ್ಯಕ್ತಿ ಬಂದು ಒಂದ್ ಸ್ವಲ್ಪ ತಿದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ನಮ್ ಲೆವೆಲ್ ಹೆಂಗಿರುತ್ತಲ್ಲ, ಯಾರು ಬಂದಿದ್ದಾರೆ ನಮ್ಮ ಮನೆಗೆ? ದೊಡ್ಡವರು ನಮ್ಮ ಮನೆಗೆ, ಆ ಲೆವೆಲೇ ಬೇರೆ. ಹಿಂಗ್ ನಡೀತಿದ್ದವ್ರು ಹಿಂಗ್ ನಡೀತೀವಿ ಹಿಂದೇನೆ. ಹೌದಾ? ಯಾಕಂತಂದ್ರೆ ದೊಡ್ಡವ್ರು ಬಂದ್ಬಿಟ್ಟಿದ್ದಾರೆ, ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ನಮಗೆ. ಯಾಕೆ ಇದನ್ನೆಲ್ಲ ನಾನು ಹೇಳಿದೆ ಅಂತಂದ್ರೆ, ರಾಜನನ್ನ ನಾವು ದೇವರು ಅಂತ ನಾವು ಅಂದ್ಕೊಂಡ್ರೆ, ರಾಜನನ್ನ ಯೇಸು ಸ್ವಾಮಿ ಅಂತ ನಾವು ಅಂದ್ಕೊಂಡ್ರೆ, ಯೇಸು ಸ್ವಾಮಿ ಕೇಳ್ತಿದ್ದಾರೆ ನಿಮಗೇನ್ ಮಾಡ್ಬೇಕು, ನಿಮಗೇನ್ ಮಾಡ್ಬೇಕು ಹೇಳಿ, ನಾನು ಮಾಡೋದಕ್ಕೆ ರೆಡಿ ಆಗಿದ್ದೇನೆ. ನಾವೊಬ್ಬಟ್ಟು ಏನ್ ಕೇಳ್ತೇವೆ ಅಂತಂದ್ರೆ, ದೇವ್ರೆ ನನಗ್ ಸಾಲ ಇದೆ, ನನ್ಗೆ ಸಾಲ ತೀರಿಸು, ನನಗೆ ಇಂಥ ಕಷ್ಟ ಇದೆ, ನನಗೆ ಇಂಥ ಕಷ್ಟ ತೀರಿಸು. ಮೊದ್ಲಿಬ್ರು ಕೇಳಿದ್ರಲ್ಲ, ಆ ರೀತಿ ನಾವು ಕೇಳ್ತಿದ್ದೇವೆ. ಆದ್ರೆ 3ನೇವ್ನು ಕೇಳಿದ ನೋಡಿ, 3ನೇವ್ನು ಕೇಳಿರುವಂತದ್ದು ಉತ್ತಮವಾದದ್ದು.
ಮೂರನೇ ಏನ್ ಕೇಳ್ದ ಅಂತಂದ್ರೆ, ರಾಜನೇ ನಿನ್ನ ಆಸ್ತಿ ನನಗ್ ಬೇಡ, ನಿನ್ ಚಿನ್ನ ನನಗ್ ಬೇಡ, ನಿನ್ ದುಡ್ಡು ನನಗ್ ಬೇಡ, ನಿನ್ ಹೊಳಗಳು ನನಗ್ ಬೇಡ, ನೀನೇ ನನಗ್ ಬೇಕು, ನೀನೇ ನನಗ್ ಬೇಕು. ಯೇಸು ಕ್ರಿಸ್ತನನ್ನ, ದೇವರು ನಮ್ಮನ್ನ ಕೇಳಿದಾಗ ನಾವು ದೇವರನ್ನ ಕೇಳಬೇಕಾಗಿರುವಂಥದ್ದು, ದೇವರೇ ನನಗೆ ನೀನು ಬೇಕು. ದೇವರು ಬರೋದ್ರಿಂದ ಲಾಭ ಏನು? ರಾಜನು ಬರೋದ್ರಿಂದ ಮೂರನೇ ವ್ಯಕ್ತಿಗೆ ಆಗದಂತ ಲಾಭ ಏನು? ಎರಡ ಬೆಜ್ಜಾನು. ಯೇಸು ಸ್ವಾಮಿನ ನಮ್ ಬದುಕಲ್ಲಿ ಬಂದ್ಬಿಟ್ರೆ, ಯೇಸು ಸ್ವಾಮಿನ ನಮ್ ಜೀವನದಲ್ಲಿ ಬಂದ್ಬಿಟ್ರೆ ಅಂತ ಅನ್ಕೊಳ್ಳಿ, ಸಾಲನ ಹೋಯ್ತು, ಕಷ್ಟನ ಹೋಯ್ತು, ಮದ್ವೆ ಆಗಿಲ್ಲ ಅಂತ ಚಿಂತೆ ಹೋಯ್ತು, ಮನೆ ಕಟ್ಟಿದ ಚಿಂತೆ ಹೋಯ್ತು. ಇವಾಗ ಏನೂ ಚಿಂತೆ ಇಲ್ಲ ನಮಗೆ, ಏನಿಲ್ಲ ನಮಗೆ ಚಿಂತೆ ಏನು. ಇವಾಗ ಪೇತ್ರನು ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 7ನೇ ವರ್ಷ ಮತ್ತೆ ಇವಾಗ ನಮ್ಗೆ ಅರ್ಥ ಆಗುತ್ತೆ. ಕೇಳಿಸ್ಕೊಳ್ಳಿ. ಇವಾಗ ನಮ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕು. ಓದಿ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ರಾಜನಿಗೆ ರೋಡ್ ಹಾಕ್ಸೋದು ದೊಡ್ಡ ವಿಷಯ ಅಲ್ಲ, ರಾಜನಿಗೆ ಮನೆ ಕಟ್ಸೋದು ದೊಡ್ಡ ವಿಷಯ ಅಲ್ಲ, ರಾಜನಿಗೆ ಇಂಥದ್ದು ಮಾಡೋದು ದೊಡ್ಡ ವಿಷಯನೇ ಅಲ್ಲ. ದೇವರಿಗೆ ನಿಮ್ಮ ಕಷ್ಟ ತೀರ್ಸೋದು ದೊಡ್ಡ ವಿಷಯ ಅಲ್ಲ, ದೇವರಿಗೆ ನಿಮ್ಮ ಸಾಲ ತೀರ್ಸೋದು ದೊಡ್ಡ ವಿಷಯ ಅಲ್ಲ. ಅದಕ್ಕೆ ನಾನು ಮೊದಲೇ ಹೇಳಿದೆ ಹೀಗಾಗುತ್ತೆ, ಜಸ್ಟ್ ಲೈಕ್ ದಿಸ್. ಯಾಕೆಂತಂದ್ರೆ ದೇವರ ಎಂತವ್ರು ಗೊತ್ತಾ ಪ್ರಿಯರೇ? ಸರ್ವಶಕ್ತಿವಂತನು. ಅಂತ ದೇವರು ನಮ್ಮಲ್ಲಿ ಬಂದರೆ, ನಮ್ಮ ಜೀವನದಲ್ಲಿ ಬಂದ್ರೆ ಸಾಲ ಇರುತ್ತಾ, ಕಷ್ಟ ಇರುತ್ತಾ, ಚಿಂತೆ ಅನ್ನೋದೇ ಇರಲ್ಲ ಪ್ರಿಯ, ಚಿಂತೆ ಅನ್ನೋದೇ ನಮಗಿರಲ್ಲ. ಹಾಗಾಗಿ ಚಿಂತೆ ಮಾಡೋಣ, ಚಿಂತೆ ಮಾಡಿ. ಒಂದು ವಾರ ಪೂರ್ತಿ ಚಿಂತೆ ಮಾಡಿ, ಬರೋ ವಾರ ಮತ್ತೆ ಬರ್ತೇನೆ, ಎಷ್ಟು ಉದ್ದ ಬೆಳೆದಿದ್ದೀರಾ, ಎಷ್ಟು ದುಡ್ಡು ಮಾಡಿದೀರಾ, ಎಷ್ಟು ಮನೆ ಕಟ್ಟಿದ್ದೀರಾ ನೋಡ್ಬಿಡ. ಚಿಂತೆ ಮಾಡುವುದರಿಂದ ಪ್ರಯೋಜನ ಇಲ್ಲ. ದಯಮಾಡಿ ನೆನ್ಪಿಟ್ಕೊಳ್ಳಿ, ಯಾವತ್ತಿಗೂ ನೆನ್ಪಿಟ್ಕೊಳ್ಳಿ, ಚಿಂತೆ ಮಾಡುವುದರಿಂದ ಪ್ರಯೋಜನ ಏನೂ ಇಲ್ಲ. ಯಾರಾದ್ರೂ ಒಂದ್ ಮಾತು ಹೇಳ್ಬಿಟ್ರೆ ತಲೆಗೆ ಹಾಕೊಂಡ್ಬಿಡ್ತಾರೆ ತುಂಬಾ ಜನ. ಅವ್ರು ಹಂಗನ್ಬಿಟ್ರು, ಇವ್ರು ಹೆಂಗನ್ಬಿಟ್ರು, ಅಷ್ಟು ಜನರಿದ್ರು, ಅಷ್ಟು ಜನರು. ನೆವರ್ ಎವರ್ ಥಿಂಕ್ ಸೀರಿಯಸ್ಲಿ. ಯಾವುದನ್ನು ಸೀರಿಯಸ್ ಆಗಿ ತಗೋಬೇಡಿ. ಅವ್ರೇನೋ ಅಂದ್ರು, ಪಕ್ಕದ ಮನೆಯವ್ರು ಏನೋ ಅಂದ್ರು, ಗಂಡ ಏನೋ ಅಂದ್ರು, ಹೆಂಡತಿ ಏನೋ ಅಂದ್ರು, ಯಾವ ಮಾತುಗಳನ್ನ ಸೀರಿಯಸ್ ಆಗಿ ತಗೋಬೇಡಿ. ಸೀರಿಯಸ್ ಆಗಿ ತಗೊಂಡ್ರ ಹಾಳಾಗುತ್ತೆ, ಆರೋಗ್ಯ ಕೆಡುತ್ತೆ, ನಮ್ಮ ಆರೋಗ್ಯ ಕೆಡುತ್ತೆ. ತುಂಬಾ ಜನ ನೋಡುತ್ತೇವೆ, ಚಿಂತೆ ಇಲ್ಲದೆ ಇದ್ದಾಗ ತುಂಬಾ ಚೆನ್ನಾಗಿರ್ತಾರೆ, ಪೌಷ್ಟಿಕವಾಗಿ ಒಳ್ಳೆ ಆರೋಗ್ಯದಲ್ಲಿ ಇರ್ತಾರೆ. ಚಿಂತೆ ಶುರು ಆಯ್ತು ಅಂತ ಅಂದ್ಕೊಳ್ಳುತ್ತಾರೆ, ಒಳಗಡೆ ಹುಳ ಇದ್ದಂಗೆ, ಅದು ಹುಳ ಇದ್ದಂಗೆ ಕಾಣಿಸಲ್ಲ. ಹುಳ ಸ್ವಲ್ಪ ತಿಂತಾ ಇರುತ್ತೆ. ಒಂದು ದಿನ ಏನ್ ಮಾಡುತ್ತೆ ಗೊತ್ತಾ, ನಾವು ಏನ್ ಮಾಡ್ತಿದ್ದೇವೋ ಗೊತ್ತಾಗದೇ ಇರುವಷ್ಟರ ಮಟ್ಟಿಗೆ ನಮ್ಮನ್ನ ತಿಂದು ಬಿಡುತ್ತೆ. ಮುಂದಕ್ಕೆ ಏನಾಗುತ್ತೋ ಗೊತ್ತಾಗಲ್ಲ, ನಮಗೆ ಏನಾಗಬೇಕೋ ಗೊತ್ತಾಗಲ್ಲ, ಅಷ್ಟರ ಮಟ್ಟಿಗೆ ತಿಂದಾಕ್ಬಿಡುತ್ತೆ. ಯೋಚನೆ ಮಾಡೋಕ್ಕೂ ನಮ್ಮಿಂದ ಆಗಲ್ಲ. ಹಾಗಾಗಿ ಚಿಂತೆ ಮಾಡಬೇಡಿ, ಚಿಂತೆ ಮಾಡಬೇಡ ತಂಗಿ, ಚಿಂತೆ ಮಾಡಬೇಡ ತಮ್ಮ, ಚಿಂತೆ ಮಾಡಬೇಡ. ಚಿಂತೆ ಮಾಡಿ ಮೊಳ ಉದ್ದವಾದದಿಂದ ಬೆಳೆಯುವುದಾಗಿತ್ತು. ಚಿಂತೆ ಮಾಡಬೇಡಿ. ಚಿಂತೆ ಬರ್ತಿದ್ಯಾ ಒಂದೇ ಒಂದು ಕೆಲಸ ಮಾಡ್ಬಿಡಿ, ರಾಜನ ಹತ್ರ ಹೋಗ್ಬಿಡಿ. ಹೋಗ್ಬಿಟ್ಟು ಚಿಂತೆ ಜಾಸ್ತಿ ಆಗ್ಬಿಟ್ಟಿದೆ, ನನ್ ಚಿಂತೆ ಎಲ್ಲ ನೀನ್ ತಗೋ, ನನಗೆ ಚಿಂತೆ ಮಾಡೋಷ್ಟು ತಾಳ್ಮೆ ನನ್ನಲ್ಲಿಲ್ಲ. ತುಂಬಾ ಜನ ಎಷ್ಟು ಚಿಂತೆ ಮಾಡ್ತಾರೆ ಅಂತಂದ್ರೆ, ಅವ್ರ ತಲೆ ಮೇಲೆ ಕೈ ಇಟ್ರೆ ಸುಡುತ್ತೆ ತಲೆ. ಜ್ವರ ಬಂದಿದ್ಯಾ, ನೆಗಡಿ ಬಂದಿದ್ಯಾ, ಏನಾದ್ರು ರೋಗ ಇದೆಯಾ, ಏನೂ ಇಲ್ಲ. ಚಿಂತೆ ಮಾಡಿನೇ ತಲೆ ಬಿಸಿ ಆಗ್ಬಿಟ್ಟಿರುತ್ತೆ, ಅವ್ರಿಗೆ ತಲೆ ಕೆಡ್ತಿರುತ್ತೆ. ಏನ್ ಮಾತಾಡ್ತಾರೋ ಗೊತ್ತಾಗಲ್ಲ, ಏನ್ ಆಗ್ತಿದೆಯೋ ಗೊತ್ತಾಗಲ್ಲ. ಬೇರೆ ಚಿಂತೆ ಮಾಡೋದ್ರಿಂದ ಬ್ಲಡ್ ಏನಾಗುತ್ತೆ ಗೊತ್ತಾ, ಒಳಗಡೆ ರಕ್ತ ಇದೆಯಲ್ಲ, ರಕ್ತ ಏನಾಗುತ್ತೆ ಗೊತ್ತಾ, ಸ್ಪೀಡ್ ಜಾಸ್ತಿ ಆಗುತ್ತೆ. ಈ ಸ್ಪೀಡ್ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ ಹೀಟ್ ಆಗೋದು ಶುರು ಆಗುತ್ತೆ. ಇವಾಗ ಕೈ ಉಜ್ಜಿದ್ವಿ ಅಂತ ಹೇಳ್ಕೊಂಡಿದ್ದೆ, ಏನಾಗುತ್ತೆ, ಬಿಸಿ ಆಗುತ್ತಾ, ಫಾಸ್ಟ್ ಆಗಿ ಹೋಗ್ತಿದೆ ಅಂತ ಅನ್ಕೊಳ್ಳಿ. ನರಗಳ ಮಧ್ಯದಲ್ಲಿ ಏನಾಗುತ್ತೆ ಗೊತ್ತಾ, ನರಗಳು ಕೂಡ ಬಿಸಿ ಆಗುತ್ತೆ.
ಬಿಸಿ ಆಗಿ 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 ಚಿಂತೆ ಮಾಡೋದು ನಾವು ನಿಲ್ಲಿಸ್ದೆ ಬಿಸಿ ಆಗಿ 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 ಏನಾಗುತ್ತೆ ಗೊತ್ತಾ, ನರಗಳು ಒಂದ್ ಜಾಗದಲ್ಲಿ ಕಟ್ಟಾಗ್ಬಿಡುತ್ತೆ, ಒಳಗಡೆ ನರ ಒಂದ್ ಜಾಗದಲ್ಲಿ ಕಟ್ಟಾಗುತ್ತೆ. ಇವಾಗ ಕಟ್ಟಾಗಿರೋ ಜಾಗದಲ್ಲಿ ಏನ್ ಬರುತ್ತೆ, ಬ್ಲಡ್ ಬರುತ್ತೆ. ಒಳಗಡೆ ಹೋಗ್ಬೇಕಾದ್ರೆ ಬ್ಲಡ್ ಎಲ್ಲ ಹೊರಗಡೆ ಬರ್ತಿರುತ್ತೆ. ಈ ಹೊರಗಡೆ ಬಂದು 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 ಏನಾಗುತ್ತೆ ಗೊತ್ತಾ, ಇಷ್ಟೇ ಚಿಕ್ಕ ಬ್ಲಡ್ ಕ್ಲಾಟ್ ಆಗುತ್ತೆ, ಹೆಪ್ಪು ಕಟ್ಟುತ್ತೆ, ರಕ್ತ ಹೆಪ್ಪು ಕಟ್ಟುತ್ತೆ. ಎಲ್ಲಿ ಕಟ್ಟುತ್ತೆ ಅಂತಂದ್ರೆ ತಲೆಯಲ್ಲಿ ಕಟ್ಟುತ್ತೆ. ತಲೆಯಲ್ಲಿ ಕಟ್ಟ ಮುಗಿದೋಯ್ತು. ತಲೆಯಲ್ಲಿ ರಕ್ತ ಹೆಪ್ಪು ಕಟ್ತಾ ಒಂದು ಮೆಂಟಲ್ ಆದ್ರೂ ಆಗ್ತಾರೆ, ಎರಡು ಸ್ಟ್ರೋಕ್ ಲಕ್ವ ಅಂತಾರಲ್ಲ, ಲಕ್ವನಾದ್ರೂ ಹೊಡೆಯುತ್ತೆ, ಮೂರು ಲಾಸ್ಟ್ ಸತ್ತೋಗ್ತಾರೆ. ಇದು ನೀವು ತಿಳ್ಕೋಬೇಕು. ನಾನು ಚಿಂತೆ ಮಾಡ್ತಿದ್ದೇನೆ ನೋ, ಚಿಂತೆ ಮಾಡಬೇಡಿ. ಪ್ರಾಣಕ್ಕೆ ಅಪಾಯ, ಪ್ರಾಣ ಹೋಗುತ್ತೆ. ದೇವರು ಹೇಳ್ತಿದ್ದಾರೆ ಚಿಂತೆ ಮಾಡಬೇಡಿ. ಯಾಕೆ ಚಿಂತೆ ಮಾಡ್ತಿದ್ದೀರಾ? ಯೇಸು ಸ್ವಾಮಿ ಹೇಳ್ತಿದ್ದಾರೆ ನಿಮ್ಮ ಚಿಂತೆ ಏನಾದಿದ್ರೆ ನನ್ನ ಮೇಲೆ ಹಾಕಿ, ನಾನು ಚಿಂತೆ ಮಾಡ್ತೇನೆ. ಯಾಕೆ ಚಿಂತೆ ಮಾಡ್ತಿದ್ದೀರಾ ನೀವು? ಚಿಂತೆ ಮಾಡಬೇಡಿ ಅಂತ ಹೇಳ್ತಿದ್ರು ಚಿಂತೆ ಮಾಡ್ತೀವಿ ನಾವು. ತುಂಬಾ ಜನ ಚಿಂತೆ ಏನು ಗೊತ್ತಾ, ಟಿವಿ ಸೀರಿಯಲ್ಗಳಲ್ಲಿ ಇರ್ತಾವೆ ನೋಡಿ, ಸೀರಿಯಲ್ ಅಲ್ಲಿ ಯಾರಾದ್ರೂ ಮೆಟ್ಲಿಂದ ಬೀಳ್ತಾರಲ್ಲ, ಮೆಟ್ಲಿಂದ ಬೀಳೋದಾಗ್ಲಿ, ಕಾರು ಹೊಡಿಯೋದಾಗ್ಲಿ, ಈ ಸೀರಿಯಲ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮೆಟ್ಲಿಂದ ಬೀಳೋ ಶಾರ್ಟ್ ಅಲ್ಲಿ ಸೀರಿಯಲ್ ಕಟ್, ನಾಳೆ ಬನ್ನಿ ಅಂತಾನೆ. ಸೀರಿಯಲ್ ಕಟ್, ನಾಳೆ ಇದೇ ಟೈಮ್ 6 ಗಂಟೆಗೆ 7 ಗಂಟೆಗೆ ಬನ್ನಿ ಅಂತಾನೆ. ತಲೆ ಕೆಟ್ಟೋಗುತ್ತೆ, ಕೆಲಸ ಮಾಡಕ್ ಮನ್ಸಿರಲ್ಲ, ಊಟ ಮಾಡಕ್ ಮನ್ಸಿರಲ್ಲ. ಬಿದ್ರಾ ಇಲ್ವಾ? ಬಿದ್ರೆ ಏನಾಯ್ತು? ಯೋಚನೆ ಮಾಡಿ 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 6 ಗಂಟೆ ಆಗಿದ ತಕ್ಷಣ ಟಿವಿ ಮುಂದೆ ಕೂತ್ಕೊಂಡು ಅವನ್ನ ಬೈಕೊಂಡು ಇವನ್ನ ಬೈಕೊಂಡು ಎಲ್ಲಾರನ್ನೂ ಸೈಗಿಟ್ಬಿಟ್ಟು ಟಿವಿ ಆನ್ ಮಾಡಿದ. ಅವನ ಬೀಳೋ ಶಾರ್ಟ್ನೇ 100 ಸತಿ ತೋರಿಸ್ತಾರೆ. ಕೆಳಗಡೆಯಿಂದ ಒಂದ್ಸತಿ, ಮೇಲಿಂದ ಒಂದ್ಸತಿ, ಸೈಡಿಂದ ಒಂದ್ಸತಿ. ಹೌದಾ? ಇಷ್ಟು ಆಂಗಲ್ ಅಲ್ಲಿ ತೋರಿಸ್ಬಿಟ್ಟು ಬಿಡ್ತಾನ ಅಂತಂದ್ರೆ ಇಲ್ಲ. ಅವ್ನು ಬೀಳ್ಬೇಕಾದ್ರೆ 100 ಜನ ನೋಡ್ತಿರ್ತಾರೆ. ಮನೆಯಲ್ಲಿ 100 ಜನ ಇದ್ರೆ 100 ಜನ ನೋಡ್ತಿರ್ತಾರೆ. ಒಬ್ಬೊಬ್ರು ಮಕ್ಕಕ್ಕೂ ಫೋಕಸ್ ಆಗ್ತದೆ. ಈ ಫೋಕಸ್ ಆಗೋ ಅಷ್ಟರಲ್ಲಿ ಇನ್ನೊಂದು ಎಪಿಸೋಡ್ ಕ್ಲೋಸ್. ಮತ್ತೆ ಹೇಳ್ತಾನೆ ನಾಳೆ ಬನ್ನಿ. ಮುಗ್ದೈತು ನಮ್ಮ ಕಥೆ, ಸತ್ತೋದ್ವಿ, ಮುಗ್ದೈತು. ಅವ್ನು ಬಿದ್ನ ಇಲ್ವಾ? ಅವ್ನ್ ಬೀಳೋ ಒಳಗಡೆ ನಾವ್ ಬಿದ್ದೋಗ್ತಿರ್ತೇವೆ. ಅವ್ನ್ ಬಿದ್ನ ನಾವ್ ಬೀಳ್ತಿರ್ತೇವೆ. ನಮಗ್ ಊಟ ಹೋಗಲ್ಲ, ನಮಗ್ ತಲೆ ಕೆಡ್ತಿರುತ್ತೆ. ಈ ಬೀಳೋ ಎಪಿಸೋಡೇ ಒಂದು ವಾರನೇ ಈ ಬೀಳೋ ಎಪಿಸೋಡ್. ಈ ಒಂದು ವಾರದಲ್ಲಿ ನಮಗ್ ಜ್ವರ ಬಂದು, ನೆಗಡಿ ಬಂದು, ಹಾಸ್ಪಿಟಲ್ ಹೋಗ್ಬಿಟ್ಟು ಗ್ಲೂಕೋಸ್ ಹತ್ತಿಸ್ಕೊಂಡು ಆಗಿದೆ ಪ್ರಿಯರೇ, ತುಂಬಾ ಜನಕ್ಕೆ ಆಗಿದೆ. ಗ್ಲೂಕೋಸ್ ಹತ್ತಿಸ್ಕೊಂಡು ಮತ್ತೆ 5 ಗಂಟೆ ಆಗಿದ ತಕ್ಷಣ, 6 ಗಂಟೆ ಆಗಿದ ತಕ್ಷಣ ಮತ್ತೆ ಸೀರಿಯಲ್. ಬಿದ್ದ ಇಲ್ವಾ? ಬಿದ್ದ. ಒಂದ್ ವಾರ ಆದ್ಮೇಲೆ ಬಿದ್ದ, ಬೆಟ್ಟ ಮೇಲಿಂದ ಬಿದ್ಮೇಲೆ ತಲೆಗೆ ಏಟಾಯ್ತು. ಇವಾಗ ಹಾಸ್ಪಿಟ್ಲ್ ಕರ್ಕೊಂಡೋಗ್ತಿರ್ಬೇಕಾದ್ರೆ ಮತ್ತೆ ಬ್ರೇಕ್. ಹಾಸ್ಪಿಟ್ಲಲ್ಲಿ ಇನ್ನೊಂದು ವಾರ ಆದ್ಮೇಲೆ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಬಂದ್ಬಿಟ್ಟು ಹೇಳೋದಕ್ಕೆ ಇನ್ನೊಂದು 2 ದಿನ. ಇದೇ ತರ ಹಿಂಗೆ ಸೀರಿಯಲ್ ನೋಡಿದ್ರೆ ಯಾಕಪ್ಪ ಸೀರಿಯಲ್ ಬಿಡಕ್ಕಾಗಲ್ಲ ಅಂತಂದ್ರೆ ಹಿಂಗೆ ಒಂದ್ಸತಿ ನೋಡೋಕ್ ಶುರು ಮಾಡಿದ್ರೆ ಸತ್ರಿ ನಮ್ ಬಿಡಲ್ಲ. ಅದ್ ಏನಾಯ್ತು ಅವ್ರು ನಿಲ್ಸೋದು ಎಲ್ಲಿಗೆ ನಿಲ್ಲಿಸ್ತಾರೆ ಅಂತಂದ್ರೆ, ನಾಳೆ ಬೆಳಗ್ಗೆವರೆಗೂ ನಾವು ಟಿವಿ ಬಿಟ್ಟು ಹೋಗ್ಬಾರ್ದು, ಅಲ್ಲಿಗೆ ನಿಲ್ಲಿಸ್ತಾರೆ. ಅದ್ ಎಷ್ಟೇ ಕೆಲಸ ಇರ್ಲಿ ಮನೆಯಲ್ಲಿ, ಎಲ್ಲಾ ಕೆಲಸ ಬಿಟ್ಟು ಕೂತಿರ್ತೀವಿ. ಅಡಿಗೆ ಮಾಡ್ತಿರ್ಬೇಕಾದ್ರೂ ಟಿವಿ ಓಡ್ತಿರ್ಬೇಕು, ಸೀರಿಯಲ್ ನೋಡ್ತಿರ್ಬೇಕು, ಕೇಳಿಸ್ತಿರ್ಬೇಕು ಏನಾಗ್ತಿದೆ, ಏನ್ ಮಾತಾಡ್ಕೊತಿದ್ದಾರೆ. ಅವ್ ಕೆಟ್ಟವಳು ವಿಲನ್ ಯಾರಾದ್ರೂ ಬಂದ್ಬಿಟ್ರೆ ನಮಗ್ ಕೋಪ ಬರುತ್ತೆ. ಟಿವಿಯಲ್ಲಿ ಕೆಟ್ಟವ್ರು ವಿಲನ್ ಬಂದ್ರೆ ನಮಗ್ ಕೋಪ ಬರ್ತಿರುತ್ತೆ. ಹೌದಾ? ಓಕೆ, ನಮಗ್ ತಲೆ ಕೆಟ್ಟಿರುತ್ತೆ, ನಾವ್ ಚಿಂತೆ ಮಾಡ್ತಿರ್ತೇವೆ. ನಿಮ್ ತರ ಚಿಂತೆ ಮಾಡೋರು ಎಲ್ಲಾರು ಇದ್ದಾರಲ್ಲ, ನಮ್ ತರ ಚಿಂತೆ ಮಾಡೋರು ಎಲ್ಲಾರು 1,000 ಜನ ಕೂತ್ಕೊಂಡ್ರೆ ಟಿವಿಗಳ ಮುಂದೆ, ಆವಾಗ ಆ ಆಕ್ಟಿಂಗ್ ಮಾಡೋರ್ಗೆ ದುಡ್ಡು. ನಾವು ಚಿಂತೆ ಮಾಡಿ ಯಾರಿಗೆ ದುಡ್ಡು ಕೊಡ್ತಿದೀವಿ? ಅವನಿಗೆ, ಆಕ್ಟಿಂಗ್ ಮಾಡೋನ್ಗೆ. ಒಂದು ವಾರದಿಂದ ಬೀಳ್ತಿರ್ತಾನಲ್ಲ ಅವನಿಗೆ ದುಡ್ಡು ಕೊಡ್ತೇನೆ. ಅವ್ನು ಚೆನ್ನಾಗೇ ಇರ್ತಾನೆ, ಅವ್ನು ಬರೀ ಮಾಡ್ತಿರೋದು ಆಕ್ಟಿಂಗ್ ಅಷ್ಟೇ. ನಿಜವಾಗ್ಲೂ ಬೀಳ್ತಾನೆ, ನಿಜವಾಗ್ಲೂ ತಲೆ ಪಟ್ಟಾಗುತ್ತೆ ಇಲ್ಲ, ಬರೀ ಬ್ಯಾಂಡೇಜ್. ಆಕ್ಟಿಂಗ್ ಅಂತಾರಲ್ಲ, ನಾಟಕ ಮಾಡ್ತಿರ್ತಾನೆ. ನಾವು ನಿಜವಾಗ್ಲೂ ತಗೊಂಡ್ಬಿಡ್ತೇವೆ. ಅವ್ನು ಮಾಡೋದು ನಾಟಕ, ನಾವು ಸೀರಿಯಸ್ ಆಗಿ ತಗೊಂಡ್ಬಿಡ್ತೇವೆ. ಏನಾಯ್ತು? ಚಿಂತೆ ನಾವು ಮಾಡಿ ದುಡ್ಡು ಯಾಕೆ ಸರ್ ಅವ್ರಿಗೆ ಕೊಡ್ತೀರಾ? ಚಿಂತೆ ನಾವು ತಗೊಂಡು ಅವ್ರನ್ನ ಯಾಕೆ ಉದ್ಧಾರ ಮಾಡ್ತೀರಾ?
ಚಿಂತೆ ಮಾಡಬೇಡಿ. ಅದಕ್ಕೆ ನಾನು ಹೇಳ್ತೇನೆ, ಯಾವ್ದು ಸೀರಿಯಸ್ ಆಗಿ ತಗೋಬೇಡಿ, ಸೀರಿಯಸ್ ಆಗಿ ತಗೋಬೇಡಿ ಯಾವ್ದನ್ನು. ನೋಡ್ತಿದ್ರೆ ನೋಡಿದ್ರ ಮುಗಿದು ಎದ್ದು ನಾಳೆ ಏನಾಗುತ್ತೆ ಬೇಡ. ಏನೋ ಒಂದು ಆಗುತ್ತೆ, ಏನೋ ಒಂದು ಆಗೋದಕ್ಕೆ ಅವ್ನು ಬರ್ದಿದ್ದಾನೆ, ಅವ್ನು ತೆಗ್ದಿದ್ದಾನೆ, ಏನೋ ಚಿಂತೆ ಮಾಡಬೇಡಿ. ಈ ತರ ನಾವು ಮಾತಾಡ್ಕೊಂಡ್ರೆ ಎಷ್ಟಿಲ್ಲ ಬೇರೆ ನಮ್ಮ ಹತ್ರ ಚಿಂತೆ ಮಾಡಕ್ಕೆ. ಸುಮ್ನೆ ಚಿಂತೆ, ಸುಮ್ನೆ ಪಕ್ಕದ ಮನೆ ಜಗಳ ಆದ್ರೆ ನಮಗ್ ಚಿಂತೆ ಆಗ್ತಿರುತ್ತೆ. ಪಕ್ಕದ ಮನೆ ಜಗಳ ಆದ್ರೆ ನಮಗ್ ಚಿಂತೆ ಏನಂತ, ಯಾರು ನೋಡೋದು, ಸೌಂಡ್ ಜೋರಾಗಿ ಬಂತು, ಯಾರು ನೋಡೋದು, ನಮಗ್ ಚಿಂತೆ. ಅರ್ಥ ಮಾಡ್ಕೊಳ್ತೀವಿ. ದೇವ್ರು ಹೇಳ್ತಿರುವಂತ, ದೇವ್ರು ಕೊಡ್ತಿರುವಂತ ಸಜೆಷನ್. ದೊಡ್ಡವರು ಹೇಳೋದ್ರು ಒಳ್ಳೆ ಮಾತಾಡಿದ್ರೆ ಕೇಳ್ಬೇಕು ಅಂತ ಹೇಳ್ತಾರಲ್ಲ, ಅವ್ರು ಏನ್ ಹೇಳಿದ್ರು ಒಳ್ಳೆ ಮಾತೇ ಹೇಳ್ತಾರೆ ಅಂತ. ದೇವರು ಹೇಳ್ತಿರುವಂತ ಒಳ್ಳೆ ಮಾತಿದು ಕೇಳಿ. ಏನ್ ಹೇಳ್ತಿದ್ದಾರೆ ದೇವರು? ಚಿಂತೆ ಮಾಡಬೇಕು, ಚಿಂತೆ ಮಾಡಿ ಮೊಳ ಉದ್ದಾದರೂ ನೀನು ಬೆಳೆಯೋದಕ್ಕೆ ಆಗುತ್ತಾ? ಆಗಲ್ಲ. ಬೆಳ್ಳಗಿರುವಂತ ಕೂದಲು ಕಪ್ಪು ಮಾಡಕ್ಕಾಗುತ್ತಾ? ಕಲರ್ ಹಾಕ್ತೀರಿ ಅಂತ ಹೇಳ್ಬೇಡಿ. ಬೆಳ್ಳಗಿರುವಂತ ಕೂದಲು ಕಪ್ಪು ಮಾಡಕ್ಕಾಗತ್ತಾ? ಹೋಗ್ಲಿ, ಕಪ್ಪಗಿರೋ ಕೂದಲು ಬೆಳ್ಳಗ್ ಮಾಡಕ್ಕಾಗತ್ತಾ? ಮತ್ ಏನು ಮಾಡಕ್ಕಾಗದೆ ಇರ್ಬೇಕಾದ್ರೆ ಯಾಕೆ ಚಿಂತೆ ಮಾಡ್ತೀರಾ? ಏನು ಮಾಡೋದಕ್ಕೆ ಆಗದೇ ಇರುವಂತ ಚಿಂತೆ ಯಾಕೆ ಮಾಡಬೇಡಿ ಪ್ರಿಯರೇ. ಚಿಂತೆ ಯಾವತ್ತೂ ಮಾಡಬೇಡಿ. ಏನೇ ಚಿಂತೆ ಇದೆಯಾ, ಬಂಗಾರ ಕಣ್ಮುಚ್ಚು, ದೇವರೇ ನನ್ನ ಚಿಂತೆ ನಿನ್ನ ಕೊಡ್ತಿದ್ದೇನೆ, ನಾನು ಚಿಂತೆ ಮಾಡಿ ತಲೆ ಕೆಡ್ಸ್ಕೊಳ್ಳಲ್ಲ, ನೀನೇ ನನಗೋಸ್ಕರ. ನಮಗೋಸ್ಕರ ಚಿಂತೆ ಮಾಡೋರೊಬ್ರು ಇದ್ದಾರೆ ಪ್ರಿಯರೇ, ನೆನಪಿಟ್ಕೊಳ್ಳಿ. ನಮಗೋಸ್ಕರ ಚಿಂತೆ ಮಾಡೋರೊಬ್ರು ಇದ್ದಾರೆ, ಆತನ ಹೆಸರು ಯೇಸು ಕ್ರಿಸ್ತನು. ಆತನ ನಮ್ಮ ಚಿಂತೆ ಎಲ್ಲ ತೆಗೆದುಕೊಂಡು ನಮಗೆ ನೆಮ್ಮದಿ ಕೊಡೋದಕ್ಕೆ ಆಯ್ಸಿಕೊಂಡು ಬಂದಿದ್ದಾರೆ. ಆ ಚಿಂತೆಯನ್ನೆಲ್ಲ ಆತನಿಗೆ ಕೊಡ್ತೀವಿ. ನಾವೇನಾಗಿರ್ಬೇಕು? ನಿಶ್ಚಿಂತರಾಗಿರ್ಬೇಕು. ಏನಾದ್ರೂ ತಲೆ ನೋಡ್ಬೇಕಾ? ಏನಾದ್ರೂ ತಲೆ ನೋಡ್ತಿದ್ಯಾ? ಅದು ಯೇಸು ಸ್ವಾಮಿ ಬಗ್ಗೆ ಮಾತ್ರ ಓಡು, ಬೇರೆ ಏನು ಓಡುವ. ಹಾಗಾಗಿ ಚಿಂತೆ ಮಾಡಬೇಕು. ಇದೇನು ಗೊತ್ತಾ, ಡೋಲೋ 650ಗಿಂತ ಒಳ್ಳೆ ಔಷಧಿ ಇದೆ. BP ಮಾತ್ರೆಗಿಂತ ಒಳ್ಳೆ ಔಷಧಿ ಇದೆ. ಶುಗರ್ ಮಾತ್ರೆಗಳಿಗಿಂತ ಒಳ್ಳೆ ಔಷಧಿ ಏನು? ಚಿಂತೆ ಮಾಡಬೇಡಿ. ಆರೋಗ್ಯ ಚೆನ್ನಾಗಿರುತ್ತೆ, ಕುಟುಂಬ ಚೆನ್ನಾಗಿರುತ್ತೆ, ಸಾಲ ತೀರುತ್ತೆ, ಮನೆ ಕಟ್ತೀರಾ, ಮದುವೆ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಅಂದ್ರೆ ಏನ್ ಮಾಡಬಾರ್ದು? ಚಿಂತೆ ಮಾಡಬಾರ್ದು. ಇದೊಂದು ನಾವು ಮಾಡಿದ್ವಾ ಮುಗಿದೋಯ್ತು. ಹಾಗಾಗಿ ಚಿಂತೆ ಮಾಡಬೇಡಿ. ದೇವರು ನಮಗಿದ್ದಾರೆ, ದೇವರು ನಮಗೋಸ್ಕರ ಚಿಂತಿಸ್ತಾರೆ. ಆ ದೇವರ ಕೈಗಳಿಗೆ ನಮ್ಮನ್ನು ನಾವು ಸಮರ್ಪಿಸ್ತೀವಿ. ಅರ್ಥ ಆಯ್ತಲ್ಲ ಪ್ರಿಯರೇ? ಅರ್ಥ ಆಯ್ತಾ? ಇವಾಗ ಏನ್ ಮಾಡಬಾರ್ದು ನಾವು ಇವತ್ತಿಂದ ಏನ್ ಮಾಡಬಾರ್ದು? ಚಿಂತೆ ಮಾಡಬಾರ್ದು. ನೀವು ಮೊದಲಿಂದ ಬಂದಿದ್ರೆ ಅರ್ಥ ಆಗ್ತಿತ್ತು. ನೆಕ್ಸ್ಟ್ ವಾರ ಬನ್ನಿ, ಚೆನ್ನಾಗಿ ಅರ್ಥ ಆಗುತ್ತೆ. ಚಿಂತೆ ಮಾಡಬೇಡಿ. ಇದು ಆಗಿದ ತಕ್ಷಣ ಫಸ್ಟ್ ಬಂದು ಕೂತ್ಕೊಳ್ಳಿ, ನಿಮ್ಗೆ ಹೇಳ್ತೀನಿ ಮತ್ತೆ. ಚಿಂತೆ ಮಾಡಬಾರ್ದು.